ಓಂ ಶಾಂತಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಬಾಗ್ದಾದ ಇವತ್ತಿನ ತಮ್ಮ ಮಧುರವಾದ ಮಹಾವಾಕ್ಯದಲ್ಲಿ ಸಂತುಷ್ಟತೆ ಬಗ್ಗೆ, ಸಂಪನ್ನ ಆತ್ಮಗಳ ಲಕ್ಷಣಗಳೇನು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೇಳೋಣಂತೆ. सर्व प्राप्ति संपन्न आत्मा की निशानी संतुष्टता और प्रसन्नता. ಬಾಬಾ ತಿಳಿಸ್ತಾರೆ, ಸರ್ವ ಪ್ರಾಪ್ತಿ ಸಂಪನ್ನ ಆತ್ಮಗಳ ಲಕ್ಷಣ ಸಂತುಷ್ಟತೆ ಮತ್ತು ಪ್ರಸನ್ನತೆಯಾಗಿದೆ. आज सर्व प्राप्तियां कराने वाले बाप दादा अपने चारों ओर के प्राप्ति संपन्न बच्चों को देख रहे हैं. सर्व प्राप्तियों के दाता संपन्न और संपूर्ण बाप के बच्चे हैं, तो हर एक बच्चे को बाप ने सर्व प्राप्तियों का वर्षा दिया है. इंದು सर्व ಪ್ರಾಪ್ತಿಗಳನ್ನ ಮಾಡಿಸುವಂತಹ ಬಾಪ್ ದಾದಾ ತನ್ನ ಎಲ್ಲಾ ಕಡೆಗಿರುವ ಪ್ರಾಪ್ತಿ ಸಂಪನ್ನ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಸರ್ವ ಪ್ರಾಪ್ತಿಗಳ ದಾತ ಸಂಪನ್ನ ಮತ್ತು ಸಂಪೂರ್ಣ ಬಾಬನ ಮಕ್ಕಳಾಗಿದ್ದೀರಿ. ನೋಡಿ, ಸರ್ವ ಪ್ರಾಪ್ತಿಗಳ ದಾತ ಸಂಪನ್ನ ಮತ್ತು ಸಂಪೂರ್ಣ ಬಾಬನ ಮಕ್ಕಳಾಗಿದ್ದೀರಿ ಅಂದ್ಮೇಲೆ ಪ್ರತಿಯೊಬ್ಬ ಮಕ್ಕಳಿಗೂ ಬಾಬಾ ಎಲ್ಲ ಪ್ರಾಪ್ತಿಗಳ ಆಸ್ತಿ ಕೊಟ್ಟಿದ್ದಾರೆ. ऐसे नहीं किसको 10 दिया हो, किसको 20 दिया हो, सभी बच्चों को सर्व प्राप्तियां का अधिकार दिया. ಬಾಬಾ ಕೆಲವರಿಗೆ 10, ಕೆಲವರಿಗೆ 20 ಈ ಪ್ರಾಪ್ತಿ ಕೊಟ್ಟಿಲ್ಲ. ಎಲ್ಲ ಮಕ್ಕಳಿಗೂ ಸರ್ವ ಪ್ರಾಪ್ತಿಗಳ ಅಧಿಕಾರ ಕೊಟ್ಟಿದ್ದಾರೆ. सभी बच्चे फुल वर्षा के अधिकारी है. तो बाप दादा देख रहे हैं कि हर एक अधिकारी बच्चों ने अपने में प्राप्तियों का अधिकार कितना प्राप्त किया है. ಬಾಬಾ ಎಲ್ಲಾ ಮಕ್ಕಳಿಗೂ ಪೂರ್ಣ ಆಸ್ತಿಯನ್ನ ಅಧಿಕಾರಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಬಾಪ್ ದಾದಾ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮಕ್ಕಳ ಅಧಿಕಾರಿ ಮಕ್ಕಳಿಗೆ ತಾವು ಪ್ರಾಪ್ತಿಗಳ ಅಧಿಕಾರವನ್ನ ಎಷ್ಟು ತಗೊಂಡಿದ್ದೀರಿ ಅಂದ್ರೆ ಬಾಪ್ ದಾದಾ ಅಂತೂ ಎಲ್ಲನೂ ಕೊಟ್ಟಿದ್ದಾರೆ. ಶಾಂತಿ, ಪವಿತ್ರತೆ, ಜ್ಞಾನ, ಶಕ್ತಿ ಎಲ್ಲನ್ನೂ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಾಪ್ತಿಗಳೇ. ಆದ್ರೆ ಬಾಬಾ ಕೊಟ್ಟಿರುವಂತಹ ಈ ಪ್ರಾಪ್ತಿಗಳನ್ನ ತಮ್ಮ ಜೀವನದಲ್ಲಿ ಅಧಿಕಾರದ ರೂಪದಲ್ಲಿ ಪ್ರೀತಿಯಿಂದ ಎಷ್ಟು ಸ್ವೀಕಾರ ಮಾಡಿದ್ದೀರಿ, ಪಡ್ಕೊಂಡಿದ್ದೀರಿ ಅಂತ ಬಾಬಾ ನೋಡ್ತಾ ಇದ್ದಾರೆ. ಬಾಪ್ನೆ ಸರ್ವ ದಿಯಾ ಹೈ. बाप को सर्वशक्तिवान और संपन्न सागर कहते हैं, लेकिन बच्चों ने उन प्राप्तियों को कहां तक अपना बनाया है. ಬಾಬಾ ಸರ್ವವನ್ನು ಕೊಟ್ಟಿದ್ದಾರೆ. ಬಾಬನಿಗೆ ಸರ್ವಶಕ್ತಿವಾನ್ ಅಥವಾ ಸಂಪನ್ನ ಸಾಗರ ಅಂತ ಕರೀತಾರೆ. ಆದರೆ ಮಕ್ಕಳು ಎಲ್ಲಾ ಪ್ರಾಪ್ತಿಗಳನ್ನ ಎಷ್ಟರ ಮಟ್ಟಿಗೆ ತನ್ನದನ್ನಾಗಿ ಮಾಡ್ಕೊಂಡಿದ್ದಾರೆ ಇದನ್ನ ನೋಡ್ತಾ ಇದ್ದಾರೆ. ನೋಡಿ, ಭಗವಂತ ನಮ್ಗೆ ಎಷ್ಟು ಪ್ರೀತಿಯಿಂದ ಎಲ್ಲಾ ಪ್ರಾಪ್ತಿಯನ್ನ ಕೊಡ್ತಾರೆ. ಆದ್ರೆ ನಾವು ಅದರ ಮಹತ್ವ, ಅದರ ಬೆಲೆ ತಿಳ್ಕೊಂಡು ಎಷ್ಟು ನಮ್ಮದನ್ನಾಗಿ ಮಾಡ್ಕೊಂಡಿದ್ದೀವಿ ಇದು ನೋಡ್ಕೊಳ್ಬೇಕು. ಬಾಪ್ ಕಾ ದಿಯಾ ಹುआ वर्षा जब अपना बना लेते हैं तो जितना अपना बनाए उतना नशा और खुशी रहती है. मेरा खजाना है. ಬಾಬಾ ಕೊಟ್ಟಿರುವಂತಹ ಸರ್ವ ಪ್ರಾಪ್ತಿಗಳನ್ನ ನಮ್ಮದನ್ನಾಗಿ ಮಾಡ್ಕೊಂಡವರಿಗೆ ಖುಷಿ ಇರುತ್ತೆ. ಬಾಬನ ಖಜಾನೆನೇ ನನ್ನ ಖಜಾನೆ ಆಗಿದೆ. ಬಾಬಾ ಎಲ್ಲಾ ಪ್ರಾಪ್ತಿ ಕೊಟ್ಟಿದ್ದಾರೆ. ತಂದೆ ಅಲ್ವಾ, ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದ್ರೆ ಪಡ್ಕೊಂಡಿರುವಂತ ಮಕ್ಕಳಿಗೆ ಒಂದು ಆನಂದ ಇರುತ್ತೆ, ಖುಷಿ ಇರುತ್ತೆ. ಬಾಬನ ಹತ್ರ, ಪರಮಾತ್ಮನ ಹತ್ರ ಇರುವಂತ ಖಜಾನೆ ನನ್ನ ಖಜಾನೆ ಆಗಿದೆ. दिया बाप ने लेकिन अपने में धारण कर अपना बना लिया तो क्या देखा. ಬಾಬಾ ಕೊಟ್ಟಿದ್ದಾರೆ,
ಆದರೆ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿ ನಮ್ಮದನ್ನಾಗಿ ಮಾಡ್ಕೊಂಡಿದ್ದೇವ ಖುಷಿಯಿಂದ. ಇದನ್ನ ಬಾಬಾ ನೋಡ್ತಾ ಇದ್ದಾರೆ. ಈ ಅಪ್ನಾ ಬನಾನೆ ಮೇ ನಂಬರ್ ವಾರ್ ಹೋ ಗಯೇ ಹೇ. ನೋಡಿ, ನಾನ್ ಕೊಟ್ಟಿದ್ದೇನೆ, ಅದು ನಿಮ್ಮದನ್ನಾಗಿ ಮಾಡ್ಕೊಳ್ಳಿಕ್ಕೆ ನಂಬರ್ ವಾರ್ ಮಾಡ್ಕೊಂಡಿದ್ರಿ. बाप ने नंबर नहीं बनाए हैं, लेकिन अपने अपने धारणा की यथाशक्ति ने नंबरवार बना दिया है. संपूर्ण अधिकार व संपूर्ण सर्व प्राप्तियों से संपन्न आत्मा जो सदा अमृत वेले से रात तक प्राप्तियों के नशे व अनुभव में रहती हैं, उसकी निशानी क्या होगी? ज्ञाನ ಸಾಗರ ಶಿವಬಾಬಾ ತಿಳಿಸ್ತಾ ಇದ್ದಾರೆ. ನಾನು ಎಲ್ಲನ್ನು ಕೊಟ್ಟಿದ್ದೇನೆ, ತಕೊಳ್ಳೋರು ನೀವು ನಂಬರ್ ವಾರ್ ಆಗಿದ್ದೀರಿ. ನಿಮ್ಮಲ್ಲಿ ಧಾರಣೆ ಯಥಾಶಕ್ತಿ ಮಾಡ್ಕೊಂಡಿದ್ದೀರಿ. ಸಂಪೂರ್ಣ ಅಧಿಕಾರ ಅಥವಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮ ಯಾರು ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಸಿಕ್ಕಿರುವ ಪ್ರಾಪ್ತಿಗಳ ನಶೆಯಲ್ಲಿ ಯಾರಿರ್ತಾರೆ, ಅವರ ಅನುಭವ ಅಥವಾ ಅವರ ಲಕ್ಷಣಗಳು ಏನಾಗಿದೆ? ಪ್ರಾಪ್ತಿಯೊಂಕಿ ನಿಶಾನಿ ಹೈ ಸಂತುಷ್ಟತಾ. ಬಾಬನಿಂದ ಪಡ್ಕೊಂಡಿರುವಂತ ಪ್ರಾಪ್ತಿಗಳ ಬಗ್ಗೆ ಆನಂದ ಯಾರಿಗಿರುತ್ತೋ ಅದರ ಲಕ್ಷಣ ಏನಂದ್ರೆ ಸಂತುಷ್ಟತೆ. ಓ ಸದಾ ಸಂತುಷ್ಟ ಮಣಿ ಬನ್ दूसरों को भी संतुष्टता की झलक वाइब्रेशन फैलाते रहते ही. ಬಾಬನಿಂದ ಪಡ್ಕೊಂಡಿರುವಂತ ಪ್ರಾಪ್ತಿಗಳ ಲಕ್ಷಣ ಏನಂದ್ರೆ ಅವರು ಸದಾ ಸಂತುಷ್ಟ ಮಣಿಗಳಾಗಿ ಬೇರೆಯವರಿಗೂ ಸಂತುಷ್ಟತೆಯ ವೈಬ್ರೇಷನ್ ಅನ್ನ ಹರಡುತ್ತಾ ಇರ್ತಾರೆ. ಅಂದ್ರೆ ತಾವು ಸಂತುಷ್ಟ ಆಗಿ ಬಾಬನಿಂದ ಪಡ್ಕೊಂಡಿರೋ ಬಗ್ಗೆ ಇನ್ನೊಬ್ರು ಹೇಳ್ತಾನೆ ಇರ್ತಾರೆ ಆನಂದವಾಗಿ. ಉನ್ಕಾ ಚೆಹರಾ ಸದಾ ಪ್ರಸನ್ನ ಚಿತ್ತ ದಿಖಾಯಿ ದೇಗಾ. ಪ್ರಸನ್ನ ಚಿತ್ತ ಅರ್ಥಾತ್ ಸರ್ವ ಪ್ರಶ್ನ ಚಿತ್ತ ಸೆ ನ್ಯಾರ. ಇಂಥವರು ಮುಖದಲ್ಲಿ ಸದಾ ಪ್ರಸನ್ನ ಚಿತ್ತತೆ ಕಾಣುತ್ತೆ. ಪ್ರಸನ್ನ ಚಿತ್ತ ಅಂದ್ರನೆ ಎಲ್ಲ ಪ್ರಶ್ನೆಗಳಿಂದ ದೂರ, ಮುಕ್ತ. कोई प्रश्न नहीं होगा, प्रसन्न होगा. क्यों, क्या, कैसे, यह सब समाप्त. ಬಾಬನಿಂದ ಪಡ್ಕೊಂಡಿರುವಂತ ಪ್ರಾಪ್ತಿಯ ಖುಷಿಯಲ್ಲಿ ಇರುವಂತವರು ಪ್ರಸನ್ನ ಚಿತ್ತ ಆಗಿರ್ತಾರೆ. ಪ್ರಶ್ನೆಗಳಿಂದ, ಅನುಮಾನ, ಸಂಶಯದಿಂದ ದೂರಿರ್ತಾರೆ. ಯಾಕೆ, ಏನು, ಹೇಗೆ ಈ ಪ್ರಶ್ನೆಗಳು ಅವರಲ್ಲಿ ಇರೋದೇ ಇಲ್ಲ, ಎಲ್ಲ ಸಮಾಪ್ತಿ ಆಗಿರುತ್ತೆ. ಐಸೆ ಪ್ರಸನ್ನ ಚಿತ್ತ ಬನೇ ಹೋ. ಬಾಬಾ ಕೇಳ್ತಾರೆ, ನಿಮ್ಮ ಚಿತ್ತ, ನಿಮ್ಮ ಮನಸ್ಸು ಪ್ರಸನ್ನ ಸಂತುಷ್ಟತೆ ಇದೆಯಾ? ಪ್ರಶ್ನೆಗಳು ಇರಬಾರದು, ಪ್ರಸನ್ನ ಚಿತ್ತ ಉಳ್ಳವರಾಗಬೇಕು. ಅಭಿ ಭಿ कभी कभी कोई प्रश्न उठता है कि ये क्या है, ये क्यों है, ये कैसे होगा, कब होगा. ये प्रश्न चाहे मन में चाहे दूसरों से उठता है. प्रसन्न चित्त हो या प्रश्न चित्त हो, ಬಾಪ್ ದಾದ ಕೇಳ್ತಾರೆ, ಯಾರು ಸಂತುಷ್ಟ ಆಗಿರ್ತಾರೆ, ಪ್ರಾಪ್ತಿಯನ್ನ ಪಡ್ಕೊಂಡಿರ್ತಾರೆ, ಅವ್ರಿಗೆ ಪ್ರಶ್ನೆಗಳು ಇರೋದಿಲ್ಲ. ಅವರ ಮನಸ್ಸಿನಿಂದ ಯಾವಾಗಲೂ ಪ್ರಸನ್ನ ಇರ್ತಾರೆ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ನೀವು ಸಹ ಪ್ರಸನ್ನ ಚಿತ್ತ ಆಗಿದ್ದೀರಾ ಅಥವಾ ಪ್ರಶ್ನೆಗಳು ಇದೆಯಾ? ಇದು ಏನು, ಇದು ಹೇಗೆ, ಇದು ಯಾಕೆ, ಇವ್ರು ಯಾಕೆ ಅನ್ನುವಂತಹ ಪ್ರಶ್ನೆನೇ ಇರಬಾರದು, ಬರಬಾರದು. ಯಾಕಂತ ಹೇಳಿದ್ರೆ ಬಾಬಾ ನಮ್ಗೆ ನಮ್ಮ ಚಿತ್ತವನ್ನ, ನಮ್ಮ ಮನಸ್ಸನ್ನ ಸಂತುಷ್ಟತೆಯಲ್ಲಿ, ಪ್ರಸನ್ನದಲ್ಲಿ ಇಟ್ಕೊಳ್ಳೋ ಸಲುವಾಗಿ ಹೇಳ್ತಾನೆ ಇರ್ತಾರೆ, ಅದನ್ನ ನೋಡ್ತಾರೆ. ವೈಸೆ ಗಾಯನ್ ಹೈ ಅಪ್ರಾಪ್ತ ನಹಿ कोई वस्तु ब्राह्मणों के खजाने में. ये किसका, किन ब्राह्मणों का गायन है? आपका है या दूसरे आने वाले हैं? आप ही हो. ಹೇಳ್ತಾರಲ್ಲ, ಒಂದು ಶಬ್ದ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಂಗಮ ಯುಗದ ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತಿ ಅನ್ನೋದು ಇಲ್ವೇ ಇಲ್ಲ. ಅಪ್ರಾಪ್ತಿ ಇದ್ದಂಥವ್ರು ಅಸಂತುಷ್ಟತೆಯಲ್ಲಿ ಇರ್ತಾರೆ. ಅಪ್ರಾಪ್ತಿ, ಕೊರತೆ ಇಲ್ಲ ನಮ್ಮ ಬ್ರಾಹ್ಮಣ ಸಂಗಮ ಯುಗದ ಜೀವನದಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಆ ಗಾಯನಕ್ಕೆ ಯೋಗ್ಯರಾಗಿದ್ದೀರಲ್ವಾ. तो जब कोई अप्राप्ति होती है ना,
अप्राप्ति असंतुष्टता का कारण है. अपना ಅನುಭವ देखो. ಶಿವಬಾಬಾ ಹೇಳ್ತಾರೆ, ಈಗ ಅಪ್ರಾಪ್ತಿ ಅಸಂತುಷ್ಟತೆಗೆ ಕಾರಣ ಆಗಿದೆ. ಅಪ್ರಾಪ್ತಿ ಅಸಂತುಷ್ಟತೆಗೆ ಕಾರಣ ಆಗಿದೆ. ಪ್ರಾಪ್ತಿ ಸಂತುಷ್ಟತೆಗೆ ಕಾರಣ ಆಗಿದೆ. ನೋಡಿ, ಎಂಥ ಸುಂದರ ಶಬ್ದವನ್ನ ಬಾಬಾ ಭಗವಂತ ಉಪಯೋಗಿಸ್ತಾ ಇದ್ದಾರೆ. ಅಪ್ರಾಪ್ತಿ ಅಸಂತುಷ್ಟತೆಗೆ ಕಾರಣ, ಪ್ರಾಪ್ತಿ ಸಂತುಷ್ಟತೆಗೆ ಕಾರಣ. ನಿಮ್ಮ ಅನುಭವವನ್ನು ನೋಡ್ರಿ. ಕभी भी मन असंतुष्ट होता है तो कारण क्या होता है? ಸಮಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಅಸಂತುಷ್ಟತೆ ಆಯ್ತಂದ್ರೆ ಅದಕ್ಕೆ ಕಾರಣ ಏನು? कोई ना कोई अप्राप्तिक अनुभव करते हो तब असंतुष्टता होती है. गायन तो है, अप्राप्त नहीं कोई वस्तु. तो अब का गायन है या विनाश का समय का है? विनाश के समय संपन्न हो जाएंगे कि अभी होना है? बाप दादा ತಿಳಿಸ್ತಾ ಇದ್ದಾರೆ. ಗಾಯನ ಮಾಡ್ತಾರಲ್ವಾ, ಅಪ್ರಾಪ್ತಿ ಯಾವುದು ಇಲ್ಲ ನಮ್ಮ ಖಜಾನೆಯಲ್ಲಿ. ಅಂದ್ರೆ ಬಾಬನನ್ನ ಪಡ್ಕೊಂಡಿದ್ದೀವಿ, ಬಾಬನ ಜ್ಞಾನ ಗೊತ್ತಾಗಿದೆ, ಕರ್ಮದ ಫಿಲಾಸಫಿ ಗೊತ್ತಾಗಿದೆ ಅಂದ್ಮೇಲೆ ನಮ್ಗೆ ಅಸಂತುಷ್ಟತೆ ಅಪ್ರಾಪ್ತಿ ಅನ್ನೋದೇ ಇಲ್ಲ. ಅದಕ್ಕಾಗಿ ಗಾಯನ ಇದೆ. ನೀವು ಸದಾ ಕಾಲ ಸಂತುಷ್ಟ ಯಾವಾಗ ಆಗ್ತೀರಿ? ವಿನಾಶದ ಸಮಯದಲ್ಲಿ ಆಗ್ತೀರಾ ಅಥವಾ ಆಮೇಲೆ ನಾನು ಸಂಪನ್ನ ಆಗ್ತೀವಂತ ಹೇಳ್ತೀರಾ? जो समझते हैं कि हम सदा प्रसन्न चित्त रहते हैं, कभी भी किसी भी बात में, चाहे अपने संबंध में चाहे दूसरों के संबंध में भी प्रश्न नहीं उठता, सदा संतुष्ट रहते हैं. ऐसी संतुष्ट आत्माएं कितने होंगे? ಬಾಬಾ ಶಿಕ್ಷಣನು ಕೊಡ್ತಾರೆ, ಅದರ ಜೊತೆಗೆ ಪರಿಶೀಲನೆ ಮಾಡಕ್ಕೂ ಹೇಳ್ತಾರೆ. ಯಾರು ಪ್ರಸನ್ನ ಚಿತ್ತ ಇರ್ತಿರೋ, ಯಾವುದೇ ಮಾತಿನಲ್ಲಿ, ಯಾರದೇ ಸಂಬಂಧದಲ್ಲಿ, ಬೇರೆಯವರ ಸಂಬಂಧದಲ್ಲೂ ಪ್ರಶ್ನೆ ಹೇಳಬಾರದು, ಕ್ವಶನ್ ಮಾರ್ಕ್ ಇರಬಾರದು, ಅನುಮಾನ ಇರಬಾರದು, ಸದಾ ಸಂತುಷ್ಟ ಇರ್ತೀರಾ. ಇಂಥ ಸಂತುಷ್ಟ ಆತ್ಮಗಳು ಎಷ್ಟಿದ್ದೀರಿ? ಎಷ್ಟು ಜನ ಇದ್ದೀರಿ? ಯಾವುದೇ ವಿಚಾರದಲ್ಲಿ, ಯಾವುದೇ ವಿಷಯದಲ್ಲಿ, ವ್ಯಕ್ತಿಗಳದಿರ್ಬೋದು, ಸಂಬಂಧ ಸಂಪರ್ಕದಲ್ಲಿ ಬರುವಂತವ್ರು ಲಕ್ಷಣ ಇರ್ಬೋದು, ಎಲ್ಲದರಿಂದಲೂ ಕೂಡ ಸಂತುಷ್ಟ ಇದ್ದೀರಾ? ಮತ್ತೆ ಜ್ಞಾನ ಪಡ್ಕೊಂಡ ಮೇಲೆ ನಮ್ಮ ವಿಶೇಷ ಗುಣ, ವಿಶೇಷ ಲಕ್ಷಣನೇ ತೃಪ್ತಿ, ಸಂತುಷ್ಟತೆ. ಯಾಕಿಂತ ಸಂತುಷ್ಟ ಆತ್ಮಗಳು ಎಷ್ಟು ಜನ ಇದ್ದೀರಿ? ಬಾಬಾ ಕೇಳ್ತಾರೆ. ಬಹುತ್ ಹೈ. ಅಚ್ಚ ಅಂದ್ರೆ ಕೈ ಎತ್ತಿದ್ರಿ, ತುಂಬಾ ಜನ ಕೈ ಎತ್ತಿದ್ರಿ ಸಭೆಯಲ್ಲಿ, ಮಧುಬನದ ಸಭೆಯಲ್ಲಿ ಅಂತೂ ಸಂತುಷ್ಟ ಇದ್ದೀರಿ ಅಂತ ಗೊತ್ತಾಯ್ತು. ಅಚ್ಚ जो समझते हैं सदा प्रसन्न रहते हैं, चाहे माया कितना भी हिलाए, लेकिन हम नहीं हिलते, माया को हिला देते हैं. माया नमस्कार करती है, हम नहीं हिलते, हम अंगद है. माया हार जाती लेकिन हम विजयी है. जो ऐसे हैं वो हाथ उठाओ. सदा शब्द याद रखना, कभी कभी वाले नहीं. ಬಾಬಾ ಹೇಳ್ತಾರೆ, ಯಾರು ಪ್ರಸನ್ನವಾಗಿರ್ತಾರೋ ಅವರಿಗೆ ಮಾಯೆ ಎಷ್ಟೇ ಅಲ್ಗಾಡ್ಸಕ್ ಬರ್ಲಿ, ಆದ್ರೆ ನಾವು ಅಲ್ಗಾಡೋದಿಲ್ಲ. ಅಥವಾ ಮಾಯೆಗೆ ಅಲ್ಗಾಡ್ಸುತ್ತೆ ವಿನಃ, ಮಾಯೆ ನಮಸ್ಕಾರ ಮಾಡಿ ಹೋಗುತ್ತೆ ವಿನಃ ನಾವು ಅಲ್ಗಾಡೋದಿಲ್ಲ. ನಾವು ಅಂಗದನ ಸಮಾನ ಗಟ್ಟಿ ಇದ್ದೇವೆ. ಅಂದ್ರೆ ಬಾಬನ ಮೇಲೆ ಪೂರ್ಣ ರೀತಿಯ ನಿಶ್ಚಯ, ಅಂಗದನ ಸಮಾನ ಇದ್ದೇವೆ. ಮಾಯೆನೇ ಸೋತ್ ಹೋಗುತ್ತೆ ವಿನಃ ನಾವು ಸೋಲೋದಿಲ್ಲ, ನಾವು ವಿಜಯಿಗಳಾಗಿದ್ದೇವೆ. ಇಂಥವ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆದ್ರೆ ಇದ್ರೊಳಗೆ ಸದಾ ಶಬ್ದ ಯಾದ್ ರಖ್ನ, ಸದಾ ಶಬ್ದ ನೆನ್ಪಿಟ್ಕೊಳ್ಬೇಕು. ಬಾಪ್ ದಾದ ತಿಳಿಸ್ತಾ ಇದ್ದಾರೆ, ಯಾವ ರೂಪದಲ್ಲಾದ್ರೂ ಮಾಯೆ ಬರ್ಲಿ, ನಾವು ಧೈರ್ಯವಾಗಿ ಎದುರಿಸಿ ಪ್ರಸನ್ನ ಚಿತ್ತ ಉಳ್ಳವರಾಗ್ಬೇಕು. कभी कभी वाले नहीं, बहुत थोड़े ही, फोटो में कोई है. क्वेश्चन मार्क उठता तो है ना, क्वेश्चन मार्क डिक्शनरी से निकल जाए. ಈ ಪ್ರಶ್ನೆ, ಸಂಶಯ, ಅನುಮಾನ ಈ ಸಂಗಮ ಯುಗದ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಬಾರದು.
ಸಮಸ್ಯೆಗಳು ಪರಿಸ್ಥಿತಿಗಳು ಬರುತ್ತೆ, ಆದ್ರೆ ಬರುತ್ತೆ ಹೋಗುತ್ತೆ ಅದು. ಆದ್ರೆ ಯಾರದೇ ಬಗ್ಗೆ ಅನುಮಾನ ಅಥವಾ ಕ್ವಶನ್ ಮಾರ್ಕ್ ಇರಬಾರ್ದು. ಹಲ್ಚಲ್ भी ना हो। कंप्यूटर चलाते हो तो उसमें आता है ना, तो आपकी बुद्धि रूपी कंप्यूटर में सदा फुल स्टॉप की मात्रा आए। ನೀವೆಲ್ಲ ಕಂಪ್ಯೂಟರ್ ನಡೆಸ್ತಿರಲ್ವಾ, ಕಂಪ್ಯೂಟರ್ ಅಲ್ಲೂ ಕೂಡ ಅನೇಕ ಗುರುತುಗಳು ಇರುತ್ತೆ. ಫುಲ್ ಸ್ಟಾಪ್ ಇರುತ್ತೆ, ಕ್ವಶನ್ ಇರುತ್ತೆ, ಆಶ್ಚರ್ಯದಿರುತ್ತೆ. ಆದರೆ ನಿಮ್ಮ ಬುದ್ಧಿನೂ ಕೂಡ ಒಂದು ಕಂಪ್ಯೂಟರ್ ಆಗಿದೆ ಅಂತಾರೆ ಬಾಪ್ ದಾದ. ಬುದ್ಧಿ ನೋಡಿ, ಈ ವಾಣಿ 16/3/95 ಇಸ್ವಿ, 16/3/95 ಇಸ್ವಿಯಲ್ಲೇ ಬಾಬಾ ಕಂಪ್ಯೂಟರ್ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಬುದ್ಧಿ ಕಂಪ್ಯೂಟರ್ ಆಗಿದೆ. ಈ ಕಂಪ್ಯೂಟರ್ ಅಲ್ಲಿ ಸದಾ ಫುಲ್ ಸ್ಟಾಪಿನ ಗುರುತೇ ಇರಬೇಕು. ಕ್ವಶನ್ ಮಾರ್ಕ್ ಆಶ್ಚರ್ಯಕ್ಕೆ ಮಾತ್ರ ಖತಮ್. ಕ್ವಶನ್ ಮಾರ್ಕ್ ಆಶ್ಚರ್ಯದ ಗುರುತು ಸಮಾಪ್ತಿ ಆಗ್ಬೇಕು, ಕಾಣಬಾರದು. ಇಸ್ಕೋ ಕಹಾ ಜಾತ ಹೈ ಸದಾ ಪ್ರಸನ್ನ ಚಿತ್ತ. ಇಂಥವ್ರಿಗೆ ಹೇಳ್ತಾರೆ ಸದಾ ಪ್ರಸನ್ನ ಚಿತ್ತ. ನಿಜವಾಗ್ಲೂ ಕೂಡ ನಾವು ಈ ಕ್ವಶನ್ ಮಾರ್ಕ್ ಆಶ್ಚರ್ಯದಿಂದ ಮುಕ್ತ ಆಗ್ಬಿಟ್ರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ, ನಾವು ಹಗೂರಾಗಿರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪ್ರಸನ್ನ ಚಿತ್ತ, ನಿಮ್ಮ ಚಿತ್ತ ಪ್ರಸನ್ನ ಇತ್ತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ऐसा प्रसन्न चित्त औरों का भी क्वेश्चन मार्क खत्म कर देता है। नहीं तो स्वयं भी अगर क्वेश्चन मार्क है तो कोई भी बात सुनेंगे, देखेंगे, कहेंगे हाँ ये तो होना नहीं चाहिए, लेकिन होता है। मैं भी समझती हूँ होना नहीं चाहिए, मिक्स हो जाएंगे। ಬಾಪ್ ದಾದ ತಿಳಿಸ್ತಾ ಇದ್ದಾರೆ, ಯಾರು ಕ್ವಶನ್ ಮಾರ್ಕ್ ದಿಂದ ದೂರ ಇರ್ತಾರೋ, ಸಮಾಪ್ತಿ ಮಾಡ್ಕೊಂಡಿರ್ತಾರೋ, ಅವರು ಬೇರೆಯವರ ಕ್ವಶನ್ ಮಾರ್ಕ್ ಅಥವಾ ಪ್ರಶ್ನೆಗಳನ್ನು ಕೂಡ ಸಮಾಪ್ತಿ ಮಾಡ್ತಾರೆ. ಅದಕ್ಕೆ ಬಾಪ್ ದಾದ ಹೇಳ್ತಾರೆ, ಮಿಕ್ಸ್ ಆಗಿರಬಾರದು, ಸದಾ ಕಾಲ ಪೂರ್ಣ ವಿರಾಮ, ಪ್ರಸನ್ನ ಚಿತ್ತ ಇರಬೇಕು. ಪ್ರಸನ್ನ ಚಿತ್ತ ಇದ್ದವರಿಗೆ ಪ್ರಸನ್ನ ವದನನು ಕಾಣಿಸುತ್ತೆ, ಮುಖದಲ್ಲೂ ಪ್ರಸನ್ನತೆ ಕಾಣಿಸುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಉಸ್ಕೆ ಪ್ರಶ್ನಕ್ಕೂ ಅವ್ರು ಅಂಡರ್ಲೈನ್ ಕರ್ ದೇಂಗೆ. ಬೇರೆಯವರು ಕೂಡ ಏನಾದ್ರೂ ಒಂದು ಸಣ್ಣ ಪುಟ್ಟ ಘರ್ಷಣೆ ಪ್ರಶ್ನೆಗಳಲ್ಲಿ ಇದ್ರೂ ಸಹ ಯಾರು ಪ್ರಸನ್ನ ಚಿತ್ತ ಇದ್ದಾರೋ ಅವ್ರು ಬೇರೆಯವರ ಪ್ರಶ್ನೆಗಳು ಕೂಡ ಸಮಾಪ್ತಿ ಮಾಡ್ತಾರೆ, ಸಮಾಧಾನವಾಗಿ ಇರ್ತಾರೆ. बाप दादा ಹೇಳ್ತಾ ಇದ್ದಾರೆ, ಪ್ರಸನ್ನ ಚಿತ್ ಉಸ್ಕೋ ನಹಿ ಕಿಯಾ ಲೇಕಿನ್ ಅವ್ರ ಈ ಪ್ರಶ್ನೆಗೂ ಬಡಾ ಲಿಯಾ. ಕೆಲವೊಮ್ಮೆ ಪ್ರಸನ್ನ ಚಿತ್ತವನ್ನ ಮರೆತು ಪ್ರಶ್ನೆಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬಾರದು. ಅಂದ್ರೆ ಯಾವ್ದಾದ್ರು ಸಣ್ಣ ಪುಟ್ಟ ಘರ್ಷಣೆಗಳನ್ನ ಉದ್ದ ಮಾಡಬಾರದು, ದೊಡ್ಡದಾಗಿ ಮಾಡಬಾರದು. ಸ್ವಲ್ಪದ್ರೊಳಗೆ ಏನ್ ಮಾಡ್ಬೇಕಾಗುತ್ತದು ಮುಗಿಸ್ಬೇಕಾಗುತ್ತೆ. ಅದಕ್ಕೆ ವಯಸ್ಸು एक का क्वेश्चन था, अभी 2 का हो गया, 2 से 4 का हो जाएगा। तो प्रसन्न चित्त वाइब्रेशन के बजाय प्रश्न चित्त का वाइब्रेशन जल्दी फैलाता है। ಬಾಪ್ ದಾದ ಹೇಳ್ತಾರೆ ನೋಡಿ, ಇದಂತೂ ಬಹಳ ಮೇನ್ ಪಾಯಿಂಟ್. ಕೆಲವು ಪ್ರಸನ್ನ ಚಿತ್ತತೆ ಒಳ್ಳೆಯ ವೈಬ್ರೇಷನ್ ಬೇಗ ಹರಡಲ್ಲ, ಆದ್ರೆ ಬೇಡಾಗಿರುವಂತಹ ಪ್ರಶ್ನೆ ಅಥವಾ ಕ್ವಶನ್ ಮಾರ್ಕ್ ಈ ವೈಬ್ರೇಷನ್ ಬೇಗ ಹರಡುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ನೆಗೆಟಿವ್ ವೈರಸ್ ಬೇಗ ಹರಡುತ್ತೆ, ಆದ್ರೆ ಒಳ್ಳೇದೇನಿರುತ್ತಲ್ಲ ಅದು ಅಷ್ಟು ಬೇಗ ಹರಡಲ್ಲ. ಹಾಗೆ ಬಾಬನ ಮಕ್ಕಳು, ನಾವು ಜ್ಞಾನಿಗಳು, ಪರಿವಾರದಲ್ಲಿ ಎಲ್ಲಕ್ಕೂ ಕೂಡ ಬಾಬಾ ಏನ್ ಹೇಳಿದ್ದಾರೆ ಆ ರೀತಿ ನಮ್ಮ ಚಿತ್ತವನ್ನ ಪ್ರಸನ್ನ, ಪ್ರತಿಯೊಬ್ರು ಕೂಡ ಅವರ ಪಾತ್ರ ಮಾಡ್ತಾ ಇದ್ದಾರೆ. ನಾವು ಬೇರೆಯವರ ಅವಗುಣಗಳನ್ನ ನೋಡಿ ಅದನ್ನು ವರ್ಣನೆ ಮಾಡೋದು, ಅದನ್ನ ಪ್ರಚಾರ ಮಾಡೋದು, ಪ್ರಸಾರ ಮಾಡೋದ್ರಿಂದ, ಬೇರೆಯವ್ರದ ಬಗ್ಗೆ ನಾವು ಅವಗುಣಗಳನ್ನ ಪ್ರಸಾರ ಮಾಡೋದ್ರಿಂದ ನಮ್ಮ ಚಿತ್ತ, ನಮ್ಮ ಮನಸ್ಸು ಪ್ರಶ್ನೆ ಉತ್ಪನ್ನ ಆಗುತ್ತೆ. ಆಗ ನಾವು ಪುರುಷಾರ್ಥ ಮಾಡಕ್ಕಾಗಲ್ಲ, ಗುರಿ ತಲುಪಕ್ಕಾಗಲ್ಲ, ನಿಶ್ಚಯದಲ್ಲಿ ಕೊರತೆ ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಚಿತ್ತ ಪ್ರಸನ್ನವಾಗಿಟ್ಕೊಳ್ಳಿ, ಪ್ರಶ್ನೆಗಳಲ್ಲಿ ಬರಬೇಡಿ. ಯಾವಾಗ್ಲೂ ಕೂಡ ತಾವೆಲ್ಲ ಫುಲ್ ಸ್ಟಾಪ್ ಕೊಡೋದನ್ನ ಕಲೀರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಪ್ರಸನ್ನ ಚಿತ್ತ ಸಭಿ ಕಾ ಲಕ್ಷ್ಯ ಕ್ಯಾ ಹೈ, ಸಂತುಷ್ಟ ಪ್ರಸನ್ನ ಚಿತ್ತ.
ಎಲ್ಲರ ಲಕ್ಷ್ಯ ಏನಾಗಿದೆ? ಸಂತುಷ್ಟತೆ ಆಗಿರ್ಬೇಕು, ಪ್ರಸನ್ನ ಚಿತ್ತ ಇರಬೇಕು. ಎಲ್ಲರೂ ಇದ್ದೀರಾ? ಕೇಳ್ತಾರೆ ಬಾಪ್ ದಾದ. ಸಂತುಷ್ಟ ತೃಪ್ತಿಯಾಗಿರ್ಬೇಕು, ಪ್ರಸನ್ನ ಚಿತ್ತ. ನಮ್ಮ ಖಜಾನೆಯಲ್ಲಿ ಯಾವುದು ಕೊರತೆ ಇಲ್ಲ. ಬೇರೆಯವ್ರದ್ದು ಅನುಕೂಲತೆಗಳನ್ನ, ವ್ಯವಸ್ಥೆಗಳನ್ನ ನೋಡಿ ನಾವು ನಮ್ಮ ಮನಸ್ಸನ್ನ ಅಲ್ಗಾಡಿಸಬಾರದು. ಯಾಕಂದ್ರೆ ನಮ್ಮ ಕರ್ಮದ ಅನುಸಾರವಾಗಿ ನಮ್ಗೆ ಏನ್ ಸಿಕ್ಕಿದೆಯೋ ಅದ್ರೊಳಗೆ ನಾವು ತೃಪ್ತಿ ಪಡಬೇಕು. ಆಗ ನಾವು ಈ ಪುರುಷಾರ್ಥಿ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವ್ರದ್ದು ನೋಡಿದ್ರಿ ಅಂತ ಹೇಳಿದ್ರೆ ನಮ್ಮ ಚಿತ್ತ ಏನಾಗುತ್ತಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಆಗುತ್ತೆ, ಆಗ ಉತ್ಸಾಹನೇ ಕಡಿಮೆ ಆಗುತ್ತೆ. ಯಾಕೆ ಬಾಪ್ ದಾದ ತಿಳಿಸ್ತಾರೆ, ಮಕ್ಕಳೇ ನೀವು ಜ್ಞಾನಿಗಳಂತೂ ಆಗಿದ್ರಿ, ಎಲ್ಲವನ್ನ ತಿಳ್ಕೊಳ್ತಾನೂ ಇದ್ದೀರಿ, ಕೇಳ್ತಾನೂ ಇದ್ದೀರಿ. ಆದರೆ ಈ ದೈವಿ ಗುಣಗಳಲ್ಲಿ ಈ ಪ್ರಸನ್ನತೆ, ಪ್ರಸನ್ನ ಚಿತ್ತ, ಸಂತುಷ್ಟತೆ ಇದು ಕಳ್ಕೊಳ್ಬೇಡಿ. ಇದು ಸದಾ ಕಾಲ ನಿಮ್ ಜೊತೆಗೆ ಇಟ್ಕೊಳ್ಳಿ ಅಂತಾರೆ. ಜಿಸ್ಕಾ ಪ್ರಸನ್ನ ಚಿತ್ತ ಹೋತಾ ಹೈ उसके मन बुद्धि के व्यर्थ के गति फास्ट नहीं होगी. सदा निर्माण होने के कारण सभी को अपने प्रसन्न चित्त की छाया में शीतलता देंगे. ಯಾರು ಪ್ರಸನ್ನ ಚಿತ್ತ ಆಗಿರ್ತಾರೋ ಅವರ ಮನಸ್ಸು ಬುದ್ಧಿ ವ್ಯರ್ಥದ ಜಾಸ್ತಿ ಮಾಡಲ್ಲ. ಅವರು ಪ್ರಸನ್ನ ಚಿತ್ತ ಮನಸ್ಸು ಯಾರದು ಪ್ರಸನ್ನ ಆಗಿರುತ್ತೋ ಅವರ ಮನಸ್ಸು ಮನ ಬುದ್ಧಿ ವ್ಯರ್ಥದಿಂದ ದೂರಿರ್ತಾರೆ. ಸದಾ ನಿರ್ಮಲ ಮತ್ತು ನಿರ್ಮಾಣದಲ್ಲಿ ಇರ್ತಾರೆ. ಅವರು ತಾವು ಶೀತಲಾಗಿರ್ತಾರೆ, ಇನ್ನೊಬ್ಬರಿಗೂ ಕೂಡ ಸಮಾಧಾನ, ಶೀತಲತೆಯ ವೈಬ್ರೇಷನ್ ಕೊಡ್ತಾರೆ. कैसे भी आग समान जला हुआ बहुत गरम दिमाग का भी हो, लेकिन प्रसन्न चित्त के वाइब्रेशन की छाया में शीतल हो जाएगा. ಎದುರುಗಡೆ ಇದ್ದಂಥವ್ರು ಎಂಥವರೇ ಬಿಸಿ ಇರ್ಲಿ, ಅವ್ರ ಮನಸ್ಸು, ಅವ್ರ ಚಿತ್ತ, ಅವರು ಎಂಥದೇ ಬಿಸಿ ಇರ್ಲಿ ಅಥವಾ ನೋವು ಇರ್ಲಿ, ಆದ್ರೆ ಪ್ರಸನ್ನ ಚಿತ್ತ ಉಳ್ಳಂಥವ್ರು ತಮ್ಮ ಸಮಾಧಾನದ ವಾತಾವರಣದಿಂದ ಅಥವಾ ಪ್ರಸನ್ನ ಚಿತ್ತತೆಯ ವೈಬ್ರೇಷನ್ನಿಂದ ಬೇರೆಯವರಿಗೂ ಕೂಡ ಶೀತಲ ಮಾಡ್ತಾರೆ. ಅಂದ್ಮೇಲೆ ಕಮಜೋರಿ ಕ್ಯಾ ಆತಿ ಹೈ, ಕೈಸೆ ವೈಸೆ ಠೀಕ್ ಚಲ್ತೆ ಹೋ, अपने रीति से अच्छे चलते हो, लेकिन जब संबंध संपर्क में आते हो तो दूसरों की कमजोरी देखते सुनते वर्णन करते प्रभाव में आ जाते हो. ಬಾಬನಿಗೆ ಗೊತ್ತು, ಹಾಗೆ ನೀವೆಲ್ಲರೂ ಪುರುಷಾರ್ಥದಲ್ಲಿ ಚೆನ್ನಾಗಿ ನಡೀತಾ ಇದ್ದೀರಿ, ಮುಂದೆ ಹೋಗ್ತಾ ಇದ್ದೀರಿ, ನಿಮ್ದೇ ಆದಂತ ಬಾಬಾ ಹೇಳಿದ ಹಾಗೆ ಕರೆಕ್ಟ್ ಪದ್ಧತಿ ಪ್ರಕಾರ ಹೋಗ್ತಾ ಇದ್ದೀರಿ. ಆದ್ರೆ ಇಲ್ಲಿ ಏನಾಗುತ್ತಂದ್ರೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬೇರೆಯವರ ದುರ್ಬಲತೆಗಳನ್ನ ನೋಡ್ತಾ ಕೇಳ್ತಾ ವರ್ಣನೆ ಮಾಡಿದಾಗ ಅವರ ಪ್ರಭಾವದಲ್ಲಿ ಬರ್ತೀರಿ. ನೋಡಿ, ಈಶ್ವರೀಯ ಜ್ಞಾನಕ್ಕೆ ಬಂದಾಗ ನಮ್ಗೆ ಬಾಬಾ ಜ್ಞಾನ ಅಷ್ಟೇ ಇಷ್ಟಪಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಹೊಸಬ್ರಿದ್ದಾಗ ಹಳೆಬ್ರಾಗ್ತಾ ಆಗ್ತಾ ಬೇರೆಯವರನ್ನ ನೋಡಿ ಅವರ ದುರ್ಬಲತೆಗಳನ್ನ ಕೇಳಿ ಅವರ ಒಂದು ದುರ್ಬಲತೆಗಳನ್ನ ನೋಡಿದಾಗ ಪ್ರಭಾವದಲ್ಲಿ ಬಂದು ನಾವು ಸ್ವಲ್ಪ ಡಲ್ ಆಗ್ಬಿಡ್ತೀವಿ. ಯಾಕೆ ಬಾಪ್ ದಾದ ತಿಳಿಸ್ತಾ ಇದ್ದಾರೆ, ನಮ್ಮ ಚಿತ್ತವನ್ನ ಸದಾಕಾಲ ಪ್ರಸನ್ನವಾಗಿ ತೃಪ್ತಿಯಾಗಿ ಇಡಬೇಕಂದ್ರೆ ಸದಾಕಾಲ ನಾವು ಬಾಬಾ ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು. ಬೇರೆಯವರ ದುರ್ಬಲತೆಗಳನ್ನ ನೋಡಿ ನಮ್ಮ ಮನಸ್ಸನ್ನ ಅಲ್ಗಾಡಿಸಬಾರದು. फिर कहते हो कि इसने किया ना इसलिए मेरे से भी हो गया, इसने कहा तभी मैंने कहा, मैं नहीं चाहते लेकिन सुनाया. ಕೆಲವ್ರು ಒಂದ್ಸರ್ತಿ ಒಂದು ಅನುಮಾನ ಪ್ರಶ್ನೆ ಬಂತಂದ್ರೆ ಸಾಕು, ಅದು ಇನ್ನೂ ತುಂಬಾ ಬಂದ್ಬಿಡುತ್ತೆ. ಅದಕ್ಕಾಗಿ ಬಾಪ್ ದಾದ ಹೇಳ್ತಾರೆ, ತಾವೆಲ್ಲರೂ ಕೂಡ ಪ್ರಶ್ನೆಗಳಿಂದ ಮುಕ್ತರಾಗ್ರಿ. ಪ್ರಶ್ನೆಗಳಿಂದ ಮುಕ್ತ. ಪ್ರಶ್ನೆಗಳು ಅದು ಏನಾಗುತ್ತೆ, ತುಂಬಾ ಉದ್ದ ಹೇಳಿ ನೀವೆಲ್ಲ ಇದ್ರೊಳಗೆ ನೋಡಿದ್ದೀರಿ ಗುರುತು. ಪ್ರಶ್ನೆ ಕ್ವಶನ್ ಮಾರ್ಕ್ ಅಂಕು ಡೊಂಕ್ ಆಗಿರುತ್ತೆ, ಪೂರ್ಣ ವಿರಾಮ್ ಫುಲ್ ಸ್ಟಾಪ್ ಆಗಿರುತ್ತೆ. ಪ್ರಶ್ನಾರ್ಥಕ ಚಿಹ್ನೆ ಇದ್ದಾಗ ಮುಂದೆ ತುಂಬಾ ಇದೆ ಅಂತ. ಯಾಕೆ ಶಿವಬಾಬಾ ಹೇಳ್ತಾ ಇದ್ದಾರೆ, ಅದು ಪ್ರಶ್ನೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಸಂಸ್ಕಾರ ಬನ್ ಜಾತಾ ಹೈ, ಮೇ ಸುಸ್ತು ನಹಿ ಹೋತಾ ಹೈ ಕ್ಯಾ ರಾಂಗ್ ಹೈ. ಪ್ರಶ್ನೆಗಳೇ ಇದ್ದಾಗ
ಅದು ಒಂದು ಪ್ರಶ್ನೆಗಳನ್ನ ಮಾಡ್ತಾ 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 ನಮ್ಮ ಆತ್ಮದಲ್ಲಿ ಸಂಸ್ಕಾರ ಆಗ್ಬಿಡುತ್ತೆ, ಮನಸ್ಸಿನಲ್ಲಿ ಸಂಸ್ಕಾರ ಆಗ್ಬಿಡುತ್ತೆ. ಆಮೇಲೆ ಅದನ್ನ ಯಾರಾದ್ರೂ ಸರಿ ಇಲ್ಲ ನಿಮ್ಮ ಮನಸ್ಸಿನ ಸ್ಥಿತಿ ಅಂತ ಹೇಳಕ್ ಹೋದ್ರು ಕೂಡ ಅವ್ರು ಒಪ್ಪೋದೇ ಇಲ್ಲ. ये व्यर्थ संस्कार बुद्धि की निर्णय को खत्म कर देता है. ಈ ವ್ಯರ್ಥ ಸಂಸ್ಕಾರ ನಮ್ಮ ಬುದ್ಧಿಯ ನಿರ್ಣಯವನ್ನ ಸಮಾಪ್ತಿ ಮಾಡುತ್ತೆ. ನೋಡಿ, ವ್ಯರ್ಥ ತುಂಬಾ ವಿಚಾರ ಮಾಡ್ಬಿಟ್ರೆ ನಮ್ಮ ಬುದ್ಧಿಯ ನಿರ್ಣಯ ಜಡ್ಜ್ಮೆಂಟ್ ಪವರ್ ಸಮಾಪ್ತಿ ಮಾಡುತ್ತೆ. इसलिए सबसे सहज सदा संतुष्ट रहने की विधि है सदा अपने सामने कोई ना कोई विशेष प्राप्ति को रखो. ಬಾಪ್ ದಾದ ಹೇಳ್ತಾರೆ, ಎಲ್ಲಕ್ಕಿಂತ ಸಹಜವಾಗಿ ಸದಾ ಸಂತುಷ್ಟ ತೃಪ್ತಿಯಾಗಿ ಇರಬೇಕಾದ್ರೆ ಒಂದು ಉಪಾಯ ಏನಂದ್ರೆ ಬಾಬನಿಂದ ಪಡ್ಕೊಂಡಿರುವ ಪ್ರಾಪ್ತಿಯನ್ನ ನೆನ್ಪಿಟ್ಕೊಳ್ಳಿ. ಸದಾ ಅಪ್ನೆ ಸಾಮ್ನೆ ಕೊಯ್ ನಾ ಕೊಯ್ ವಿಶೇಷ ಪ್ರಾಪ್ತಿ ಕೋ ರಖೋ. ಬಾಬನಿಂದ ಸಿಕ್ಕಿರುವಂತಹ ಪ್ರಾಪ್ತಿಗಳನ್ನ ನೆನ್ಪು ಮಾಡ್ಕೊಳ್ಳಿ. ಕ್ಯೋಂಕಿ ಪ್ರಾಪ್ತಿ ಭೂಲ್ತಿ ನಹಿ ಹೈ. ज्ञान के पॉइंट्स भूल सकते हैं लेकिन कोई भी प्राप्ति भूलती नहीं है. बाप से क्या क्या मिला, कितना मिला, वैरायटी पसंद आते हैं ना, एक जैसा पसंद नहीं होता. तो आप अपने प्राप्तियों को देखो. ಬಾಬಾ ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ ಜ್ಞಾನದ ಪಾಯಿಂಟ್ ಮರಿಬಹುದು, ಆದ್ರೆ ಬಾಬನಿಂದ ಸಿಕ್ಕಿರೋ ಖಜಾನೆ, ಸಿಕ್ಕಿರುವಂತ ಪ್ರಾಪ್ತಿ ಅಂತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಪ್ರಾಪ್ತಿ ಅದು ನಮ್ಗೆ ಆನಂದ. ಈಗ ಯಾರಿಂದಾದ್ರೂ ಏನಾದ್ರೂ ನಮ್ಗೆ ಸಿಕ್ತು ಅಂದ್ರೆ ಎಷ್ಟು ಖುಷಿ ಆಗುತ್ತೆ, ಅವ್ರನ್ನ ಮರೆಯಕ್ಕೆ ಆಗಲ್ಲ ನಮ್ಗೆ. ಹಾಗೆ ಬಾಪ್ ದಾದಾರವರಿಂದ ನಮ್ಗೆ ಏನೇನು ಸಿಕ್ಕಿದೆ ಅದನ್ನ ಚೆನ್ನಾಗಿ ನಾವು ನೆನ್ಪಿಟ್ಕೊಂಡಾಗ ಬಾಬನಿಂದ ಏನೇನ್ ಸಿಕ್ತು, ಕಿತ್ನಾ ಮಿಲ, ಎಷ್ಟು ಸಿಕ್ತು, ವೈರೈಟಿ ಇಷ್ಟ ಆಗುತ್ತಲ್ವಾ. ಯಾವ್ಯಾವ ಗುಣಗಳು, ಸರ್ವ ಖಜಾನೆಗಳು, ಸರ್ವ ಪ್ರಕಾರದ ಜ್ಞಾನ, ಶಕ್ತಿ, ಆನಂದ, ಶಾಂತಿ, ಎಷ್ಟು ವೈರೈಟಿ ಪ್ರಕಾರದ ಪ್ರಾಪ್ತಿ ಇದೆ. ಕಲಿಯುಗ ಜಗತ್ನಲ್ಲಂತೂ ಒಂದು ಒಳ್ಳೆ ಗುಣ ಅಳವಡಿಸ್ಕೊಳ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರವ್ರು. ಒಂದು ದುರಾಭ್ಯಾಸ ಬಿಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾರೆ. ಆದ್ರೆ ನಾವು ಬಾಬನ ಮಕ್ಕಳಾಗಿರುವ ಕಾರಣ ಬಾಬಾ ತಮ್ಮ ಶಿಕ್ಷಣದಲ್ಲೇ ನಮ್ಗೆಲ್ಲವನ್ನ ಕೊಟ್ಟಿದ್ದಾರೆ. ಶಿಕ್ಷಣದಲ್ಲೇ ಅನುಭವ ಮಾಡಿಸ್ತಾ ಇದ್ದಾರಂದ್ಮೇಲೆ ನಾವು ಎಷ್ಟು ಆನಂದ ಪಡಬೇಕು. ಬೇರೆ 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 ರೀತಿಯ ಖಜಾನೆ ಕೊಟ್ಟಿದ್ದಾರೆ ಬಾಬಾ. ಆ ಖಜಾನೆಯನ್ನ, ಪ್ರಾಪ್ತಿಗಳನ್ನ ನೆನ್ಪು ಮಾಡ್ಕೊಂಡಾಗ ನೀವು ಸಂತುಷ್ಟ ಪಡ್ತೀರಿ. ಸಂತುಷ್ಟತೆ ನಿಮ್ಮಲ್ಲಿ ಸಹಜವಾಗಿ ಬರುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, तो आप अपने प्राप्तियों को देखो. ज्ञान के खजाने की प्राप्ति कितनी है, योग से शक्तियों की प्राप्ति कितनी है, दिव्य गुणों की प्राप्तियां कितनी हैं, प्रैक्टिकल नशे में खुशी में रहने की प्राप्तियां कितनी है. बहुत लिस्ट है ना. ಬಾಬಾ ಹೇಳ್ತಾರೆ, ಜ್ಞಾನದ ಖಜಾನೆ ಎಲ್ಲಿ ನಮ್ಗೆ ಪ್ರಾಪ್ತಿ ಸಿಕ್ಕಿದೆ, ಯೋಗದಿಂದ ಶಕ್ತಿಗಳ ಪ್ರಾಪ್ತಿ ಸಿಕ್ಕಿದೆ, ಯೋಗದಿಂದ ಶಕ್ತಿಗಳ ಪ್ರಾಪ್ತಿ ಸಿಕ್ಕಿದೆ, ದಿವ್ಯ ಗುಣಗಳೆಂಬ ಪ್ರಾಪ್ತಿ ಸಿಕ್ಕಿದೆ, ಪ್ರಾಕ್ಟಿಕಲ್ ನಲ್ಲಿ ಆನಂದ, ಖುಷಿ ಸಿಕ್ಕಿದೆ ಅಂದ್ಮೇಲೆ ಎಷ್ಟು ಖುಷಿ ಇರಬೇಕು, ಎಷ್ಟು ಪ್ರಾಪ್ತಿ ಸಿಕ್ಕಿದೆ. ಬಹುತ್ ಲಿಸ್ಟ್ है ना. पहले भी सुनाया था कि कभी कोई गुण की प्राप्ति को सामने रखते हुए संतुष्ट रहो. ಬಾಬನಿಂದ ನಮ್ಗೆ ತುಂಬಾ ಸಿಕ್ಕಿದೆ ಅಂದ್ಮೇಲೆ ಮೊದ್ಲು ಕೂಡ ನಾನು ಹೇಳಿದ್ನಲ್ವಾ, ಬಾಬಾ ಹೇಳ್ತಾ ಇದ್ದಾರೆ, ಅನೇಕ ಗುಣಗಳು, ಪ್ರಾಪ್ತಿಗಳು ನೆನ್ಪು ಮಾಡಿಕೊಂಡು ಸದಾಕಾಲ ಸಂತುಷ್ಟವಾಗಿರ್ರಿ. ಅಂದ್ರೆ ನಮ್ಮ ಆತ್ಮದಲ್ಲಿ ಮೂಲ ಗುಣ, ಮೂಲ ಸಂಸ್ಕಾರ ಚೆನ್ನಾಗೇ ಇದೆ, ಅದನ್ನ ನೆನ್ಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಆಗ ನೀವು ತೃಪ್ತಿಯಾಗಿರ್ತೀರಿ, ಸಂತುಷ್ಟವಾಗಿರ್ತೀರಿ. क्योंकि एक गुण भी अपनाया तो जैसे विकारों का आपस में बहुत गहरा संबंध है. अगर बाहर के रूप में इमर्ज रीति से क्रोध है, लेकिन आंतरिक चेक करो, क्रोध के साथ लोभ, अहंकार होता है. ಬಾಪ್ ದಾದ ತಿಳಿಸ್ತಾ ಇದ್ದಾರೆ, ಈಗ ವಿಕಾರಗಳಿಗೂ ಕೂಡ ಒಂದು ಕನೆಕ್ಷನ್ ಇದೆ. ಈಗ ಸ್ವಲ್ಪ ಕ್ರೋಧ ಮಾಡಿದ್ರೆ ಸಾಕು, ಕ್ರೋಧದ ಹಿಂದ್ಗಡೆಗೆ
ಅದ್ರ ಜೊತೆಗೆ ಲೋಭನೂ ಬಂದ್ಬಿಡುತ್ತೆ, ಅಹಂಕಾರನೂ ಬಂದ್ಬಿಡುತ್ತೆ, ಕನೆಕ್ಷನ್ ಇರುತ್ತೆ ಒಂದು ಎಲ್ಲಕ್ಕೂ ಲಿಂಕ್. ಹಾಗೆ ಬಾಬಾ ಕೊಟ್ಟಿರುವಂತಹ ಪ್ರಾಪ್ತಿಗಳನ್ನ ಒಂದು ಎರಡು ನೆನ್ಪು ಮಾಡ್ಕೊಂಡ್ಬಿಟ್ರೆ ಸಾಕು, 20 ಪ್ರಾಪ್ತಿಗಳು ನಮ್ಗೆ ನೆನಪಾಗಿ ನಾವು ಸಂತುಷ್ಟವಾಗಿರಕ್ ಸಾಧ್ಯ ಆಗುತ್ತೆ. ಅದಕ್ಕೆ ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಸಂತುಷ್ಟ ಆಗಿರೋದನ್ನ ಮುಖ್ಯವಾಗಿ ಕಲೀರಿ. ಇದನ್ನ ನೋಡಿ ಬಾಬನಿಗೆ ಸಂತುಷ್ಟ ಆಗುತ್ತೆ. ರೋಜ್ ಕೊಯ್ ನ ಕೊಯ್ ಪ್ರಾಪ್ತಿ ಸ್ವರೂಪ ಅನುಭವ ಅವಶ್ಯಕರು. ಪ್ರತಿದಿನನೂ ಕೂಡ ಪ್ರತಿದಿನ ಬಾಬನಿಂದ ಸಿಕ್ಕಿರುವ ಒಂದಿಲ್ಲ ಒಂದು ಪ್ರಕಾರದ ಪ್ರಾಪ್ತಿಯನ್ನ ನೆನ್ಪು ಮಾಡಿ ಪ್ರಾಪ್ತಿ ಸ್ವರೂಪದ ಅನುಭವ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾರೆ. हर एक चाहता है कि अपना नाम अच्छा हो, दूसरा मान और तीसरा शान. नाम मान शान ये प्राप्त करना चाहते हैं. आप भी क्या चाहते हो? आप भी तो यही चाहते हो ना, हद का नहीं बेहद का. तो दुनिया वाले तो हद के नाम के पीछाड़ी दौड़ते हैं और आपका नाम विश्व में जितना ऊंचा है उतना और किसका है. ಈಗ ಪ್ರತಿಯೊಬ್ಬ ಮನುಷ್ಯರು ಕೂಡ ತಮ್ಮ ನಾಮ್ ಮಾನ್ ಶಾನ್ಗೆ ಇಷ್ಟಪಡ್ತಾರೆ. ಅಂದ್ರೆ ಹೆಸರು, ಕೀರ್ತಿ, ಸ್ಥಾನ. ಪ್ರತಿಯೊಬ್ಬ ಮನುಷ್ಯರು ತಮ್ಮ ಹೆಸರು ಬರ್ಲಿ, ತಮ್ಗೆ ಕೀರ್ತಿ ಬರ್ಲಿ, ಜೊತೆಗೆ ಸ್ಥಾನ ಸಿಗ್ಲಿ ಅಂತ. ಲೌಕಿಕದವರಂತೂ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ನಿಮ್ಗೂ ಕೂಡ ನಿಮ್ಮದೇ ಆದಂತಹ ಸ್ಥಾನ ಇದೆ, ಮಾನ ಇದೆ, ಮರ್ಯಾದೆ ಇದೆ, ಅಥವಾ ಹೆಸರು ಇದೆ. ಸಂಗಮ ಯುಗದಲ್ಲಿ ಅದನ್ನು ಬಾಬಾ ನಮ್ಗೆ ಕೊಟ್ಟಿದ್ದಾರೆ. दुनिया वाले तो हद के नाम पिछाड़े दौड़ते हैं और आपका नाम विश्व में जितना ऊंचा है उतना और किसका है. ಜಗತ್ನವರಂತೂ ಅಲ್ಪ ಕಾಲದ ಸ್ಥಾನ ಮಾನ ಕೀರ್ತಿಗಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಹೊಡೆದಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಾಪ್ ದಾದ ನಮ್ಗೆ ಸಂಗಮ ಯುಗದಲ್ಲಿ ಎಷ್ಟು ಶ್ರೇಷ್ಠವಾದ ಹೆಸರು ಕೊಟ್ಟಿದಾರಲ್ವಾ. ನಿಮ್ಗಿಂತಲೂ ಶ್ರೇಷ್ಠ ಯಾರು ಇಲ್ಲ. तो आप अपने नाम को देखो, सबसे नाम है कि विशेषता ये है कि आपका नाम कौन जपता है. स्वयं भगवान आपका नाम जपते हैं. तो इससे बड़ा नाम क्या होगा. ಬಾಬಾನೇ ನಮ್ಮನ್ನ ವರ್ಣನೆ ಮಾಡ್ತಾರೆ, ನಮ್ಮನ್ನ ನೋಡ್ತಾರೆ, ನಮ್ಮನ್ನ ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರಂದ್ಮೇಲೆ ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಇದೆಯಾ. ಕಲಿಯುಗದ ಕೀರ್ತಿ ಕಲಿಯುಗದಲ್ಲಿ ಬೇರೆಯವರು ಹೋಗಲಿ ಅಂತ ಅವ್ರು ಏನೇನೋ ಮಾಡ್ತಾರೆ. ಆದ್ರೆ ಇಲ್ಲಿ ಸಂಗಮ ಯುಗದಲ್ಲಿ ಬಾಬಾ ನಮ್ಗೆಲ್ಲರಿಗೂ ಕೂಡ ತನ್ನವರನ್ನಾಗಿ ಮಾಡ್ಕೊಂಡು ಪ್ರತಿ ದಿನನೂ ಕೂಡ ನಮ್ಮ ಹೆಸರನ್ನ ಹೇಳ್ತಾರೆ, ನಮ್ಮನ್ನ ಶ್ರೇಷ್ಠತೆಯಿಂದ ನೋಡ್ತಾರಂದ್ಮೇಲೆ ಇದಕ್ಕಿಂತ ದೊಡ್ಡದು ಏನಾದ್ರೂ ಬೇಕಾ. आपके नाम से अभी लास्ट जन्म में भी अनेक आत्माएं अपना शरीर निर्वाह चला रही हैं. आप ब्राह्मण हो ना, तो ब्राह्मणों के नाम से आज भी नामधारी ब्राह्मण कितना कमा रहे हैं. अभी तक नामधारी ब्राह्मण भी कितने ऊंचे गाए जाते हैं. तो आपके नाम की कितनी महिमा है. इतना श्रेष्ठ नाम आपका हो गया. इसलिए हद के नाम के पीछे नहीं जाओ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಸಂಗಮ ಯುಗದ ವಿಶೇಷತೆ ತುಂಬಾ ಇದೆ. ನೀವು ಸಂಗಮ ಯುಗದಲ್ಲಿ ಬಾಬಾ ನಮ್ಗೆ ಶ್ರೇಷ್ಠವಾದಂತ ಸ್ಥಾನ, ಶ್ರೇಷ್ಠವಾದಂತ ಟೈಟಲ್ ಅನ್ನ, ಸ್ವರೂಪವನ್ನ ನೆನ್ಪು ಮಾಡ್ಕೊಟ್ಟಿದ್ದಾರೆ. ನಾವು ಈ ರೀತಿ ಇರುವ ಕಾರಣದಿಂದಲೇ ಲೌಕಿಕ ಜಗತ್ನವರು ಕೂಡ ನಮ್ಮ ಹೆಸರಿನಿಂದ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂದ್ಮೇಲೆ ನಮ್ಮ ವಿಶೇಷತೆ ಏನಂತ ನಾವು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, नाम मान शान ये तीनों ही बाप दादा ने दिया है. ಪ್ರಾಪ್ತಿಯೋ ಕೆ ರೂಪ ಮೇ ದೇಖೋ. ಬಾಬಾ ನಮ್ಗೆ ಏನು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಬೇಡಿ. ನಮ್ಗೆ ನಾಮ ಕೊಟ್ಟಿದ್ದಾರೆ, ಮಾನ್ ಕೊಟ್ಟಿದ್ದಾರೆ, ಶಾನ್ ಕೊಟ್ಟಿದ್ದಾರೆ. ಇದು ಪ್ರಾಪ್ತಿಯ ರೂಪದಲ್ಲಿ ನೋಡಿ ನಾವು ಶ್ರೇಷ್ಠ ಸ್ಥಾನದಲ್ಲಿದ್ದೇವೆ. ಶ್ರೇಷ್ಠವಾದ ಸ್ವರೂಪವನ್ನ ಸ್ಮೃತಿ ಮಾಡಿಕೊಟ್ಟಿದ್ದಾರೆ. ಈ ಆನಂದದಲ್ಲಿ ಅದಕ್ಕಾಗಿ ವ್ಯರ್ಥವಾದ ಕಲಿಯುಗದ ಒಂದು ಸಂಸ್ಕಾರವನ್ನ ನಾಮ್ ಮಾನ್ ಶಾನ್, ಆ ಸಂಸ್ಕಾರಕ್ಕೆ ಕಾರಣ, ಆ ಸಂಸ್ಕಾರವನ್ನ ಮರೆತು ಬಾಬಾ ಏನ್ ಹೇಳಿದಾರೋ ಅದನ್ನ ನಾವು ಮಾಡಿ ತೋರಿಸಿದಾಗ, ನೆನ್ಪಿಟ್ಕೊಂಡಾಗ ಎಷ್ಟು ಆನಂದ ಆಗುತ್ತೆ. और आपका मान कितना है. भगवान ने आपको अपने से आगे रखा है.
पहले बच्चे तो स्वयं बाप ने मान दे दिया. कितना आपका मान है उसका प्रूಫ್ देखो कि ಬಾಬಾ ಹೇಳ್ತಾರೆ आपका मान कितना है, ನಿಮ್ಮ ಗೌರವ ನಿಮ್ಮ ಸ್ಥಾನ ಎಷ್ಟು ಶ್ರೇಷ್ಠ. ಭಗವಂತ ಹೇಳ್ತಾರೆ ಮಕ್ಕಳೇ ನನ್ಕಿಂತ ಮೊದಲು ನೀವು ಪೆಹಲೆ ಬಚ್ಚೆ. ಬಾಬಾ ನಮ್ಗೆ ಎಲ್ಲಕ್ಕೂ ಮುಂದಿಟ್ಟಿದ್ದಾರೆ. ಎಲ್ಲಕ್ಕೂ ಮುಂದಿಟ್ಟಿದ್ದಾರೆ ಅಂದ್ಮೇಲೆ ಎಷ್ಟು ಖುಷಿಯಾಗಿರ್ಬೇಕು ನೀವೆಲ್ಲರೂ ಕೂಡ. ಅಂದ್ಮೇಲೆ ಅಲ್ಪ ಕಾಲದ ಸ್ಥಾನ ಮಾನದಿಂದ ಯಾಕೆ ದೂರ ಇರ್ತೀರಿ. ಬಾಬಾ ಕೊಟ್ಟಿರುವಂತ ಸ್ಥಾನ ಮಾನವನ್ನ ನೆನ್ಪು ಮಾಡಿಕೊಂಡು ಸಂಗಮ ಯುಗದ ಶ್ರೇಷ್ಠತೆಯನ್ನ ನಾವು ಮರಿಬಾರದು ಅಂತಾರೆ. कभी कभी निर्णय करने में एक छोटी सी गलती कर देते हो. जो रियल शान है, रूहानी शान है, वो कभी भी अभिमान की फीलिंग नहीं देगा. ನೋಡಿ ಬಾಬಾ ಇದನ್ನು ಹೇಳ್ತಾರೆ. ಕೆಲವೊಮ್ಮೆ ನೀವು ನಿರ್ಣಯ ಮಾಡ್ತೀರಿ, ನಿರ್ಣಯ ಮಾಡೋದ್ರೊಳಗೆ ಒಂದು ಸಣ್ಣ ತಪ್ಪಾಗಿ ಮಾಡ್ತದೆ. ಯಾವ್ದು ರಿಯಲ್ ಶಾನ್ ಇರುತ್ತೋ, ನಿಜವಾದ ಗೌರವ ನಿಜವಾದ ಮಾನ ಇರುತ್ತೋ ಅಲ್ಲಿ ಅದರ ಅನುಭವ ಮರೆತು ನೀವು ಮರ್ತಾಗ ಅದು ದೇಹಾಭಿಮಾನದ ಫೀಲಿಂಗ್ ಮಾಡಿಸುತ್ತೆ. ಅಂದ್ಮೇಲೆ तो कभी कभी क्या करते हो, होता अभिमान है लेकिन समझते हो कि ये शान तो अपना रखना चाहिए, इतना शान तो रखना चाहिए. शान में रहना अच्छा होता है, लेकिन शान है या अभिमान है. ಕೆಲವೊಮ್ಮೆ ಈ ದೇಹಾಭಿಮಾನದ ಸಣ್ಣ ಸಣ್ಣ ಪ್ರಶ್ನೆಗಳನ್ನೇ ಉಲ್ಟಾ ಮಾಡ್ಕೊಂಡು ವ್ಯರ್ಥದಲ್ಲಿ ಬಂದು ಅಸಂತುಷ್ಟ ಆಗ್ತೀರಿ. ಅದಕ್ಕೆ ಬಾಪ್ ದಾದ ಹೇಳ್ತಾ ಇದ್ದಾರೆ, ಸಣ್ಣ ಪುಟ್ಟ ದೇಹಾಭಿಮಾನವನ್ನ ಮರೆತು ನಿಮ್ಮ ಸ್ವಮಾನದಲ್ಲಿ ಸದಾ ಕಾಲ ಇರೋದನ್ನ ಕಲೀರಿ. ಸ್ವಮಾನ್ और अभिमान के अंतर को भी ಚೆಕ್ करो. ಸ್ವಮಾನ ಯಾವುದು, ಆತ್ಮದ ವಿಶೇಷತೆಯನ್ನು, ದೇಹಾಭಿಮಾನ ಏನು, ಇದರ ಅಂತರ ಚೆಕ್ ಮಾಡ್ಕೊಳ್ಳಿ. ಸ್ವಮಾನ್ कितना बड़ा है, शान कितनी बड़ी है. उस बेहद के नाम मान और शान को सदा इमर्ज रखो. मर्ज नहीं इमर्ज करो. ಬಾಪ್ ದಾದ ಹೇಳ್ತಾ ಇದ್ದಾರೆ, ಸ್ವಮಾನ ಮತ್ತು ದೇಹಾಭಿಮಾನದಲ್ಲಿ ವ್ಯತ್ಯಾಸ ಇದೆ. ಸ್ವಮಾನ ಎಷ್ಟು ಶ್ರೇಷ್ಠ, ಆತ್ಮದ ಮೂಲ ಗುಣ, ಆತ್ಮದ ಸ್ಥಾನ, ಆತ್ಮದ ಸಂಸ್ಕಾರ ನೆನ್ಪು ಮಾಡ್ಕೊಳ್ಳಿ, ಎಷ್ಟೋ ಆನಂದ ಆಗುತ್ತೆ. ಆದ್ರೆ ಆತ್ಮದ ವಿಶೇಷತೆಗಳನ್ನ ಮರೆತು ದೇಹದ ಗುಣಗಳನ್ನ ನೆನ್ಪು ಮಾಡ್ಕೊಂಡಾಗ ಸ್ಥಾನಮಾನದ ಬಗ್ಗೆ ಅಥವಾ ನಮ್ಮನ್ನು ಹೊಗಳಿಲ್ಲ, ನಮ್ಮನ್ನು ಮುಂದಿಟ್ಟಿಲ್ಲ, ನಮ್ಮನ್ನ ಕರ್ದಿಲ್ಲ, ಇವೆಲ್ಲ ದೇಹದ ಅಭಿಮಾನದ ಸಣ್ಣ ಪುಟ್ಟವನ್ನ ಮರೀರಿ. ಬಾಬಾ ನಮ್ಗೆ ಮುಂದಿಟ್ಟಿದ್ದಾರೆ, ಬಾಬನ ದೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ, ಬಾಬಾನ ಶಿಕ್ಷಣ ನಾವು ಪಡಿತಾ ಇದ್ದೇವೆ ಅನ್ನುವಂತ ಈ ಶ್ರೇಷ್ಠವಾದ ಖುಷಿಯಲ್ಲಿ ಇರ್ರಿ. ಇಮರ್ಜ್ ಕರೋ, ಅದನ್ನ ನೆನ್ಪು ಮಾಡ್ಕೊಳ್ಳಿ. जैसे याद में कभी कभी अलबेलापन आ जाता है तो कहते हैं हम ही बाप के, याद क्या करें. लेकिन इमर्ज संकल्प से प्राप्ति का अनुभव होता है. ಕೆಲವು ಮಕ್ಕಳು ಕೆಲವೊಮ್ಮೆ ಸ್ವಲ್ಪ ಅಲಕ್ಷ್ಯತನ ಮಾಡ್ತಾರೆ, ಹುಡುಗಾಟಿಕೆ. ನಾವು ಇರೋದೇ ಬಾಬನ ಮಕ್ಕಳು, ನಾವು ಇರೋದೇ ಜ್ಞಾನಿಗಳು, ಇನ್ನು ಕುತ್ಕೊಂಡು ಯಾಕೆ ಬಾಬನ್ ನೆನ್ಪು ಮಾಡ್ಬೇಕು, ನಮ್ಗೆಲ್ಲ ಜ್ಞಾನ ಗೊತ್ತು, ಮತ್ತೇನು ದಿನಾಲು ಕೇಳೋದಿದೆ. ಈ ರೀತಿ ಹುಡುಗಾಟಿಕೆ ಅಲಕ್ಷ್ಯತನದ ಮಾತುಗಳನ್ನ ಮರೆತು ಬಿಡಿ. ಬಾಬಾ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಳ್ಳೇದು ಶ್ರೇಷ್ಠನೇ ಹೇಳ್ತಾ ಇದ್ದಾರೆ. ಇದರ ಅನುಭವ ಮಾಡಿ. ಐಸಿ ಹರ್ ಧಾರಣಾ ಮೇ ಅಲರ್ಟ್ ರಹೋ, ಅಲಬೇಲಾ ನಹಿ ಬನೋ. ಬಾಬಾ ಮತ್ತೆ ಹೇಳ್ತಾರೆ, ಪ್ರತಿಯೊಂದು ಧಾರಣೆಯ ಪಾಯಿಂಟ್ ಅಲ್ಲೂ ಅಲರ್ಟ್ ಆಗಿರ್ಲಿ, ಅಲಬೇಲ ಆಗ್ಬೇಡಿ. ಗೊತ್ತಾಯ್ತಾ? ಜ್ಞಾನ, ಯೋಗ, ಧಾರಣೆ, ಸೇವೆಯಲ್ಲಿ ಅಲರ್ಟ್ ಇರಬೇಕು, ಜಾಗೃತಿ ಇರಬೇಕು. ಅಲ್ಬೇಲೆ ಆಗ್ಬೇಡ, ಅಲಕ್ಷ್ಯ ಆಗ್ಬೇಡಿ. ನಮ್ಗೆಲ್ಲ ಗೊತ್ತು, ನಾವೆಲ್ಲ ಮಾಡಿದ್ದೇವೆ, ಇನ್ನೇನು ಮಾಡೋದಿದೆ ಅಂತ ಸೋಮಾರಿತನ, ಅಲಕ್ಷ್ಯ ವಿಚಾರ ಮಾಡಬೇಡಿ. ನಮ್ಮ ಆತ್ಮ ಈ ದೇಹದಲ್ಲಿ ಇರೋವರೆಗೂ ನಾವು ಕೊನೆಯವರೆಗೂ ಕೂಡ ಮಾಡಬೇಕಾಗುತ್ತೆ ಪುರುಷಾರ್ಥ. अलर्ट ಇರ್ರಿ. क्योंकि समय समीप आ रहा है और समय समीप क्या सूचना दे रहा है. ಸಮಯ ತುಂಬಾ ಸಮೀಪ ಬರ್ತಾ ಇದೆ. ಸಮಯನೂ ಕೂಡ ನಮ್ಗೆ ಒಂದು ಪಾಠ ಕಲಿಸ್ತಾ ಇದೆ, ಶಿಕ್ಷಕನಾಗಿ ಸೂಚನೆ ಕೊಡ್ತಾ ಇದೆ. ಸಮಯ ಏನ್ ಪಾಠ ಕಲಿಸ್ತಾ ಇದೆ ಅಥವಾ ಸಮಯ ನಮ್ಗೆ ಏನ್ ಸೂಚನೆ ಕೊಡ್ತಾ ಇದೆ ನೆನ್ಪು ಮಾಡ್ಕೊಳ್ಳಿ.
ಸಮಯ ಹೇಳ್ತಾ ಇದೆ ಅಂತೆ ಸಮಾನ ಬನು ಸಂಪನ್ನ ಬನು. तो समय की चैलेंज को देखो. ನೋಡಿ ಸಮಯನೂ ಕೂಡ ನಮ್ಗೆ ಪಾಠ ಹೇಳ್ತಾ ಇದೆ, ಸಮಾನ ಆಗ್ರಿ, ಸಂಪನ್ನ ಆಗಿ. ಬಾಬನು ಹೇಳ್ತಾರೆ, ಬಾಬಾ ಹೆಂಗ್ ಟೀಚರ್ ಆಗಿದ್ದರು, ಶಿಕ್ಷಕ ಆಗಿದ್ದರು, ಸಮಯನು ಹೇಳುತ್ತೆ ಸಮಾನ ಆಗಿ ಸಂಪನ್ನ ಆಗಿರಿ. ಸಮಯನು ಕೂಡ ಚಾಲೆಂಜ್ ತೋರಿಸ್ತಾ ಇದೆ ನಮ್ಮ ಮೇಲೆ. आपको कोई भी अप्राप्ति नहीं है. और क्या प्राप्ति होती है? ಸಂಗಮ ಯುಗದಲ್ಲಿ ನಿಮ್ಗೆ ಯಾವುದಕ್ಕೂ ತೊಂದರೆ ಇಲ್ಲ. ಸಮಯ ಸಿಕ್ಕಿದೆ, ಬಾಬನ ಜ್ಞಾನ ಸಿಕ್ಕಿದೆ, ಮನಸ್ಸು ಶಾಂತಿ ಇದೆ ಅಂದ್ಮೇಲೆ, ಶಕ್ತಿ ಎಲ್ಲನೂ ಸಿಕ್ಕಿದೆ ಅಂದ್ಮೇಲೆ ನಮ್ಗೆ ಇಲ್ಲ ಅನ್ನುವಂತ ಪ್ರಶ್ನೆನೇ ಇಲ್ಲ. तो और क्या प्राप्ति होती है? अगर स्थूल रीति से देखो तो तंदुरुस्ती चाहिए, संपत्ति चाहिए, संबंध चाहिए, यही प्राप्ति में चाहिए ना. तो आपकी आत्मा कितनी तंदुरुस्त है? आत्मा में लो ब्लड प्रेशर, हाई ब्लड प्रेशर होता है क्या? नहीं, सदा तंदुरुस्त. ಎಲ್ಲರೂ ಕೂಡ ಇದನ್ನ ಇಷ್ಟಪಡ್ತೀರಲ್ವಾ? ಸ್ಥೂಲ ರೂಪದಿಂದ ಆರೋಗ್ಯ ಬೇಕು, ಸಂಪತ್ತು ಬೇಕು, ಸಂಬಂಧ ಚೆನ್ನಾಗಿರ್ಬೇಕು, ಇದೆಲ್ಲನೂ ನಿಮ್ಗೆ ಸಿಕ್ಕಿದೆ ಅಂದ್ಮೇಲೆ ನಿಮ್ಮ ಆತ್ಮದ ಕಿತ್ನಿ ತಂದುರುಸ್ತ, ಆತ್ಮನೂ ಕೂಡ ನಿಮ್ಮ ಆತ್ಮ ಎಷ್ಟು ಆರೋಗ್ಯವಿದೆ. ಆತ್ಮದಲ್ಲಂತೂ ಲೋ ಬ್ಲಡ್ ಪ್ರೆಷರ್ ಆಗಲ್ಲ, ಹೈ ಬ್ಲಡ್ ಪ್ರೆಷರು ಆಗಲ್ಲ. ಬಾಬಾ ಹೇಳ್ತಾರೆ ಸದಾ ತಂದುರಸ್ತ್, ನೀವು ಆತ್ಮ ಸದಾ ಕಾಲ ಆರೋಗ್ಯವಂತರು. ಆತ್ಮ ಎಂದೆಂದು ಕೂಡ ಲೋ ಪ್ರೆಷರ್ ಹೈ ಪ್ರೆಷರ್ ಆಗಲ್ಲ. ಆತ್ಮ ಸದಾ ಕಾಲ ಆರೋಗ್ಯವಾಗಿದ್ದೀರಿ ಅಂದ್ಮೇಲೆ ಆತ್ಮದ ವಿಶೇಷತೆ ಏನೇನಿದೆ, ಬಾಬಾ ಏನೇನ್ ಹೇಳಿದಾರೆ ಅದನ್ನ ನೆನ್ಪು ಮಾಡ್ಕೊಂಡು ನೀವು ಸಂತುಷ್ಟ ಇರ್ರಿ. क्योंकि अमृत वेले हर रोज बाप दादा सदा तंदुरुस्त भव का वरदान देता है. शरीर का तो हिसाब किताब है, लेकिन आत्मा सदा तंदुरुस्त. आत्मा को कोई बीमारी नहीं है. तो आत्मा की तंदुरुस्ती है ना कि कभी कभी बीमार पड़ जाते हैं. बाप दादा ಹೇಳ್ತಾರೆ ಅಮೃತ ವೇಳೆಯಲ್ಲಿ ಪ್ರತಿ ದಿನನೂ ಬಾಬಾ ಸದಾ ಆರೋಗ್ಯ ಭವದ ವರದಾನ ಕೊಡ್ತಾರೆ. ಈಗ ನಾವು ವಾಣಿ ಕೇಳ್ತೀವಿ, ಬಾಬನು ಹೇಳ್ತಾರೆ ನಿಮಿತ್ತರ ಮೂಲಕ. ಅವರು ಕೂಡ ಎಲ್ಲರ ಆರೋಗ್ಯಕ್ಕಾಗಿ, ಎಲ್ಲರ ಸಂತುಷ್ಟತೆಗೆ ಸೇವೆ ಮಾಡ್ತಾ ಇದ್ದಾರಲ್ವಾ. ದಿನಾಲು ಬಾಪ್ ದಾದ ಆರೋಗ್ಯವಾಗಿರುವಂತ ವರದಾನ ಕೊಡ್ತಾರೆ. ಶರೀರದ ಲೆಕ್ಕಾಚಾರ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಆದರೆ ಆತ್ಮ ಸದಾ ತಂದುರಸ್ತ್. ನಾವು ಆತ್ಮ ಸದಾ ಆರೋಗ್ಯವಂತರು. ಆತ್ಮ कोई बीमारी नहीं है. ಆತ್ಮಕ್ಕೆ ಯಾವುದೇ ರೀತಿಯ ರೋಗ ಇಲ್ಲ, ಕಾಯಿಲೆ ಇಲ್ಲ. तो आत्मा की तंदुरुस्ती है ना. ನೀವೆಲ್ಲ ಆತ್ಮ ಆರೋಗ್ಯವಾಗಿದ್ದೀರಲ್ವಾ, ಸಂತುಷ್ಟ ಆಗಿರ್ಬೇಕಲ್ವಾ. ಯಾ ಕಭಿ ಕಭಿ ಬಿಮಾರ್ ಪಡ್ ಜಾತಾ ಹೈ. ಆತ್ಮ ಮನಸ್ಸಿನಿಂದ ಕೆಲವೊಮ್ಮೆ ನೀವು ಅಸಂತುಷ್ಟ ಆಗ್ತೀರಾ. ಏನ್ ಹೇಳ್ತೀರಿ? ಅದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ದೇಹ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆದರೆ ನಾವು ಮನಸ್ಸಿನಿಂದ, ಬುದ್ಧಿಯಿಂದ, ಆತ್ಮದಿಂದ ತೃಪ್ತಿ ಸಂತುಷ್ಟವಾಗಿರೋದನ್ನ ಕಲೀರಿ ಅಂತ ಹೇಳ್ತಾರೆ ಬಾಬಾ. जब भी अपने अवस्था अनुसार बिंदी नहीं याद आए, बिंदी सूक्ष्म है ना, आपकी स्थिति या अवस्था कमजोर है तो क्या कहेंगे. ನೋಡಿ, ಸಮಯ ಸಂದರ್ಭ ಬಂದಾಗ ತಾವೆಲ್ಲರೂ ಕೂಡ ಬಿಂದುವಿನ ನೆನ್ಪು ಮಾಡ್ಕೊಳ್ಳಿ. ನಿಮ್ಗೆ ಬಿಂದುವಿನ ನೆನಪೇ ಆಗಲ್ಲ. ಯಾಕೆ? ಬಿಂದು ಜ್ಯೋತಿ ಸೂಕ್ಷ್ಮ ಆಗಿದೆ ಅಲ್ವಾ. ಹಿಂಗಾಗಿರುವ ಕಾರಣದಿಂದಲೇ ನಿಮ್ಮ ಸ್ಥಿತಿ ಅವಸ್ಥೆ ಕಮ್ಜೋರ್ ಆಗುತ್ತೆ. ನಾವು ಆತ್ಮ ಬಿಂದು, ಪರಮಾತ್ಮ ಬಿಂದು, ಜ್ಯೋತಿ ಅದು ನೆನ್ಪು ಮಾಡ್ಕೊಳ್ಳಿ. ಆಗ ನಿಮ್ಮ ಸ್ಥಿತಿ, ನಿಮ್ಮ ಅವಸ್ಥೆ ದುರ್ಬಲ ಆಗೋದಿಲ್ಲ. ಪ್ರಾಪ್ತಿ ಯಾದ್ ಕರೋ, ಸಂಬಂಧ ಯಾದ್ ಕರೋ, साकार मिलन याद करो, अपना भिन्न भिन्न विचित्र अनुभव याद करो. ಬಾಬಾ ನಾವೆಲ್ಲ ಮಕ್ಕಳು ಸಂತುಷ್ಟ ಇರೋ ಸಲುವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಮಕ್ಕಳೇ, ಸಂಗಮ ಯುಗದಲ್ಲಿ ಸಿಕ್ಕಿರೋ ಪ್ರಾಪ್ತಿ ನೆನ್ಪು ಮಾಡ್ಕೊಳ್ಳಿ. ಬಾಬನ ಜೊತೆ ನಮ್ಗೆ ಎಂಥ ಸಂಬಂಧ ಇದೆ ಇದು ನೆನ್ಪು ಮಾಡ್ಕೊಳ್ರಿ. ಸಾಕಾರ ಮಿಲನದ ನೆನ್ಪು ಮಾಡ್ಕೊಳ್ಳಿ. ಈಗ ಸಾಕಾರ ಮಧುಬನಕ್ಕೆ ಹೋದಾಗ ಬ್ರಹ್ಮ ಬಾಬಾ ಅಥವಾ ದಾದಿ ದೀದಿ ಮಿಲನ ಮಾಡಿ
ಅವ್ರ ದೃಷ್ಟಿ ಕೊಡ್ತಾರಲ್ಲ, ಎಷ್ಟು ಆನಂದ ಅನಿಸುತ್ತೆ ಆ ಕ್ಷಣದಲ್ಲಿ, ಎಷ್ಟು ಸಂತುಷ್ಟ ಆಗುತ್ತೆ. ಆ ಸಾಕಾರ ದವರ ಮಿಲನದ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಭಿನ್ನ ಭಿನ್ನ ವಿಚಿತ್ರ ಅನುಭವ ಯಾದ್ ಕರೋ. ಮಧುಬನಕ್ಕೆ ಹೋದಾಗ ಅಥವಾ ಯೋಗದಲ್ಲಿ ಕೂತಾಗ ನಮ್ಗೆ ಹೊಸ ಹೊಸ ರೀತಿ ಏನು ಅನುಭವ ಆಗುತ್ತಲ್ಲ, ಅದು ನೆನ್ಪು ಮಾಡ್ಕೊಳ್ಳಿ. ಅವ್ ಎಷ್ಟು ಸಂತುಷ್ಟತೆ ಅನ್ಸುತ್ತೆ. वो तो सहज है ना, किसी को भी भाषण करने नहीं आए और समझे कि मैं तो भाषण करने वाली बनी नहीं, सबसे अच्छे से अच्छा भाषण है अनुभव सुनाना. ये सभी को आता है या नहीं. ಬಾಪ್ ದಾದ ಕೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ಸಹಜ ಅನುಭವ ಹೇಳೋದು. ನೋಡಿ, ಕೆಲವರಿಗೆ ದೊಡ್ಡ ದೊಡ್ಡ ಭಾಷಣ ಮಾಡಕ್ಕೆ ಬರದೇ ಇರಬಹುದು. ನನಗೆ ಭಾಷಣ ಬರಲ್ಲ ಅಂತ ನೀವು ಯೋಚನೆ ಮಾಡಬೇಡಿ, ಅಸಂತುಷ್ಟ ಆಗ್ಬೇಡಿ. ಅದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅನುಭವ ಹೇಳೋದು, ಅನುಭವ ಮಾಡೋದು. ಅದಕ್ಕಾಗಿ ನಮ್ಮ ಸಂಗಮ ಯುಗದವರ ವಿಶೇಷತೆ ಆಗಿದೆ ಅನುಭವ ಹೇಳಿಸ್ತೀವಿ ನಾವು. ಕ್ಯೋಂಕಿ इसके लिए तैयारी चाहिए क्या. ನೋಡಿ, ಅನುಭವ ಹೇಳಕ್ಕೆ ತಯಾರಿ ಬೇಡ. कौन सी पॉइंट बोलो कौन सी नहीं, अनुभव के रूप से बोलो तो देखो नंबर 1 हो जाएगे. ನೋಡಿ, ಅನುಭವದ ರೂಪದಲ್ಲಿ ನಾವು ನೋಡಿದಾಗ ನಂಬರ್ 1 ಬರ್ತೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, अपने भिन्न भिन्न अनुभव जो किए ही वो बांटते जाओ तो बढ़ता जाएगा. ಸಂಗಮ ಯುಗದಲ್ಲಿ, ಯೋಗಿ ಜೀವನದಲ್ಲಿ ನಾವು ಭಿನ್ನ ಭಿನ್ನ ಅನುಭವ ಏನ್ ಮಾಡ್ತೇವಲ್ಲ ಅದನ್ನ ಹಂಚುತ್ತಾ ಹೋಗ್ರಿ. ಅರ್ಥಾತ್ ಹೇಳ್ತಾ ಹೋಗಿ, ಅನುಭವವನ್ನ ಶೇರ್ ಮಾಡ್ಕೊಳ್ಳಿ. ಆಗ ಅದು ಹೆಚ್ಚಿಗೆ ಆಗ್ತಾ ಇರುತ್ತೆ. ಮತ್ತೆ ಕೆಲವರು ತುಂಬಾ ಸಂತೋಷ ಪಡ್ತಾರೆ ಅನುಭವ ಕೇಳಿ. ಇದ್ರೊಳಗೂ ಕೂಡ ಅನುಭವದ ಕ್ಲಾಸ್ ಹಾಕ್ತಾರಲ್ಲ ಅಕ್ಕರು, ಅದನ್ನ ಕೇಳಿದಾಗ ಎಷ್ಟು ಆನಂದ ಅನಿಸುತ್ತೆ. ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಕೆಲವರು ಅನುಭವ. ಅದಕ್ಕಾಗಿ ಎಲ್ಲರಿಗೂ ಭಾಷಣ ಮಾಡಕ್ಕೆ ಬರ್ದೇ ಇರಬಹುದು, ಅದರ ಅನುಭವ, ಆ ಅನುಭವ ಕೇಳಿದಾಗ ನಮಗೂ ಕೂಡ ಒಂದು ಪುರುಷಾರ್ಥ ಮಾಡಕ್ಕೆ ಅವಕಾಶ ಆಗುತ್ತೆ, ಉತ್ಸಾಹ ಬರುತ್ತೆ. ಬಾಬಾಕ್ಕೆ ಹೇತೆ ವಿಕರ್ಮ ವಿನಾಶ ಕರೋ. ಬಾಬಾ ಹೇಳ್ತಾರೆ, ಆದಷ್ಟು ವಿಕರ್ಮಗಳನ್ನ ವಿನಾಶ ಮಾಡ್ಕೊಳ್ಳಿ. ವಿಕರ್ಮ ವಿನಾಶ ನಹೀ ಹೋತಾ ತೋ ಸುಕರ್ಮ ತೋ ಬನಾವೋ ನಾ, ವ್ಯರ್ಥ ಮೇ ಟೈಮ್ ನಹೀ ಗವಾವೋ. ವಿಕರ್ಮ ವಿನಾಶ ಮಾಡ್ಕೊಳ್ಳಿ. ಅದು ಮಾಡ್ಕೊಳ್ಬೇಕಾದ್ರೆ ಮೊದಲು ಸುಕರ್ಮ ಮಾಡಿ, ಸಮಯವನ್ನ ವ್ಯರ್ಥ ಕಳಿಬೇಡಿ. तो जितना जितना श्रेष्ठ कर्म का खाता बढ़ता जाएगा तो विकर्म को खाता खत्म होता जाएगा. इसलिए समय को वेस्ट नहीं गंवाओ. सबसे बड़े से बड़ा मूल्य है समय का, क्योंकि समय का गायन है अब नहीं तो कब नहीं. ನೋಡಿ, ಎಷ್ಟೆಷ್ಟು ನಿಮ್ಮ ಶ್ರೇಷ್ಠ ಕರ್ಮದ ಖಾತೆ ಹೆಚ್ಚಿಗೆ ಮಾಡ್ಕೊಳ್ಳಿ, ಆತ್ಮದಲ್ಲಿ ಸಂಸ್ಕಾರ ಮಾಡ್ಕೊಳ್ಳಿ, ವಿಕರ್ಮದ ಖಾತೆ ಸಮಾಪ್ತಿ ಮಾಡ್ಕೊಳ್ಳಿ. ಅದಕ್ಕಾಗಿ ಸಮಯವನ್ನ ವ್ಯರ್ಥ ಕಳಿಬೇಡಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ಬೆಲೆ ಸಂಪತ್ತಾಗಿದೆ ಸಮಯ. ಬಾಬಾ ಹೇಳ್ತಾರೆ, ಸಬ್ಸೆ ಬಡೆ ತೆ ಬಡ ಮೂಲ್ಯ ಹೈ ಸಮಯ ಕಾ. ಟೈಮ್ ಇಸ್ ಗೋಲ್ಡ್, ಟೈಮ್ ಇಸ್ ಮನಿ, ಟೈಮ್ ಇಸ್ ಪ್ರಾಪರ್ಟಿ ಅಂತಾರೆ. ಅದಕ್ಕೆ ಎಲ್ಲಕ್ಕಿಂತ ಅಮೂಲ್ಯವಾದದ್ದು ಸಮಯ ಆಗಿದೆ. ಸಮಯದ ಗಾಯನನು ಇದೆ, ಅಬ್ ನಹಿ ತೋ ಕಬ್ ನಹಿ. ಈಗಿಲ್ಲದಿದ್ದರೆ ಇನ್ನು ಎಂದೆಂದಿಗೂ ಇಲ್ಲ. एक एक सेकंड अब नहीं तो कब नहीं. चलते फिरते रास्ते चलते 2 बातें सुन ली, 2 बातें कर ली, ये भी समय जाता है. और समय जितना गंवाते हैं ना तो व्यर्थ के संस्कार पक्के हो जाते हैं. ವ್ಯರ್ಥ ಸಮಯ ಕಳೆದಷ್ಟು ನಮ್ಮ ಆತ್ಮದಲ್ಲಿ ವ್ಯರ್ಥ ಸಂಸ್ಕಾರನು ಪಕ್ಕ ಆಗ್ಬಿಡುತ್ತೆ. ಅದೇ ನಾವು ಜನ್ಮ ಜನ್ಮದವರೆಗೆ ತಕೊಂಡು ಹೋಗೋದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ವ್ಯರ್ಥ ಸಮಯ ವ್ಯರ್ಥ ಕಳೆದಾಗ ಸಂಸ್ಕಾರನು ವ್ಯರ್ಥ ಪಕ್ಕ ಆಗುತ್ತೆ. कोई लंबी बात करे तो उसको ಶಾರ್ಟ್ ಕರೋ. ಬಾಬಾ ಹೇಳ್ತಾರೆ, ಯಾರಾದ್ರೂ ಉದ್ದುದ್ದ ಮಾತಾಡಿದ್ರೆ ಅದನ್ನ ಶಾರ್ಟ್ ಮಾಡ್ಕೊಳ್ಳಿ. ಉದ್ದವಾಗಿ ತುಂಬಾ ಹೊತ್ತು ವ್ಯರ್ಥದ ಅವಶ್ಯಕತೆ ಇಲ್ಲ. सुनाया ना, व्यर्थ बात का वर्णन बहुत लंबा होता है तो व्यर्थ को बचाओ. समझने में ऐसे होता है, मैंने तो कुछ नहीं किया, न सुना, न बोला, लेकिन चलते चलते 2 शब्द उसने बोला, 2 शब्द उससे बोला और व्यर्थ का खाता जमा हो जाता है. ಈಗ ವ್ಯರ್ಥ ಕೇಳಬೇಕಾದ್ರೆ, ವ್ಯರ್ಥ ಮಾತಾಡ್ಬೇಕಾದ್ರೆ ನಮ್ಮ ಸಮಯನೇ ಗೊತ್ತಾಗಲ್ಲ. ಅದೊಂದ್ 2 ನಿಮಿಷ ಮಾತಾಡಿದ್ವಿ, 2 ಮಾತು ಅವರಿಂದ ಕೇಳಿದ್ವಿ, ಇವ್ರಿಗೆ ಹೇಳಿದ್ವಿ ಅಂತ ಅನ್ಸುತ್ತೆ. ಆದ್ರೆ 2 ನಿಮಿಷನೂ ಕೂಡ
ಅದು 20 ಆಗ್ಬಿಡುತ್ತೆ, 200 ಆಗುತ್ತೆ, ಅದು ವ್ಯರ್ಥದ ಖಾತೆಯಲ್ಲಿ ಹೋಗುತ್ತೆ. ಅದಕ್ಕೆ ಬಾಪ್ ದಾದ ಹೇಳ್ತಾ ಇದ್ದಾರೆ, ವ್ಯರ್ಥ ಸಮಯ ಕಳಿಬೇಡಿ, ಏನೇ ಇದ್ರೂ ಕೂಡ ವಿಸ್ತಾರವನ್ನ ಶಾರ್ಟ್ ಕರೋ, ಸಾರದಲ್ಲಿ ತನ್ನಿ, ಉಸ್ಕೋ ಸಿಖಾವೋ, ಯಹ ಬಿ ಶುದ್ಧ ಸೇವಾ, ರೆಹಮ್ ಕರ್ನಾ, ರೆಹಮ್ ದಿಲ್ ಹೋನಾ ಅಚ್ಚಾ. ಬಾಪ್ ದಾದ ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಶಾರ್ಟ್ ಮಾಡ್ಕೊಳ್ಳಿ, ವ್ಯರ್ಥವನ್ನ ಮುಖ್ಯವಾಗಿ ಶಾರ್ಟ್ ಕಡಿಮೆ ಮಾಡ್ಕೊಳ್ಳಿ, ಸಮಯವನ್ನ ಸರಿಯಾಗಿ ಉಪಯೋಗಿಸ್ರಿ, ಶುದ್ಧವಾದ ಸೇವೆಯಲ್ಲಿ ಉಪಯೋಗಿಸ್ರಿ. ಅದಕ್ಕಾಗಿ ಬಾಬನಿಗೂ ಕೂಡ ಎಲ್ಲರ ಬಗ್ಗೆ ಕನ್ನಿಕರ ಕರುಣೆ ಬರ್ತಾ ಇದೆ. ಸಂತುಷ್ಟ ಆತ್ಮ ಆಗಿ ಪುರುಷಾರ್ಥ ಮಾಡ್ರಿ. अच्छा मीठे मीठे सिकिलदे बच्चों प्रति बाप दादा का याद प्यार गुड मॉर्निंग और नमस्ते नमस्ते नमस्ते. ओम शांति ओम शांति ओम शांति. ವಾಣಿ ತಾರೀಕು 16/3/95 ಅವ್ಯಕ್ತ ಮಹಾವಾಕ್ಯಗಳು. ಎಲ್ಲರಿಗೂ ಧನ್ಯವಾದಗಳು. ಗುಡ್ ಮಾರ್ನಿಂಗ್. ಓಂ ಶಾಂತಿ.